ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಆದಮ ಅವಳನ ಬತ್ತೆ ಅವ್ರು ಯಾವ ರೀತಿ ಪಾಪದ ಒಳಗಡೆ ಯಾವ ರೀತಿಯಾದ ಪಾಪ ಮಾಡಿದ್ರು ಅಂತ ನೋಡಿದ್ವಿ. ಅವ್ರು ಏನು ಮಾಡ್ತಾಯಿದ್ದಾರೆ? ದೇವರು ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿದ್ದನ್ನು ಮೀರಿ ನನಗೆ ಅದೇನು ಬೇಕೋ ಅಧಿಕಾರ ಬೇಕು, ನನ್ನ ಕಣ್ಗಳಿಗೆ ಏನು ಒಳ್ಳೆಯದು ಕೆಟ್ಟದೋ ಅದನ್ನೇ ನಾನು ಮಾಡಬೇಕು ಅಂತ ಯೋಚನೆ ಮಾಡಿ. ಓಕೆ, ಇದನ್ನು ಕುರಿತಾಗಿ ಇನ್ನು ನಾನು ಯೋಚನೆ ಮಾಡಬೇಕಾದ್ರೆ ಈ ವಾರದಲ್ಲಿ ಒಂದು ವಿಷಯ ತುಂಬ ಹೆಚ್ಚಾಗಿ ನಾವು ಆಲೋಚನೆ ಮಾಡಿ ನೋಡಬೇಕಾಗಿರೋದೇನೆಂದರೆ, ದೇವರು ಎಲ್ಲದ ಮೇಲೆ ಅಧಿಕಾರಿಯಾಗಿದ್ದಾರೆ ಅಂತ ನಮಗೆ ಗೊತ್ತು. ದೇವರು ಎಲ್ಲ ವಿಷಯಗಳ ಮೇಲೆ ಅಧಿಕಾರಿಯಾಗಿದ್ದಾರೆ. ಓಕೆ, ಹಂಗಂದರೆ ನಮಗೆ ನಡೆಯುವಂಥ ಒಳ್ಳೆ ಕಾರ್ಯಗಳಿಗೂ ಕೆಟ್ಟ ಕಾರ್ಯಗಳಿಗೂ ದೇವರೇ ಕಾರಣನಾ? ದೇವರು ಅದನ್ನು ಮಾಡ್ತಾ ಇದ್ದಾರಾ? ಇಲ್ಲ. ಓಕೆ, ಹಂಗಂದರೆ ದೇವರು ಹೆಂಗೆ ಎಲ್ಲ ವಿಷಯಗಳ ಮೇಲೆ ಅಧಿಕಾರಿಯಾಗಿದ್ದಾರೆ? ಇವಾಗ ನಿಮ್ಗೊಂದು ಒಳ್ಳೇದು ನಡೀತಾ ಅಂದರೆ ಆಯಿತು, ದೇವರೇ ಸ್ತೋತ್ರ ಅಂತೀವಿ, ದೇವರೇ ನೀವೇ ಮಾಡಿದ್ದೀರಂತ ನಾವು ನಂಬ್ತಾ ಇದ್ದೀವಿ. ಅಂದರೆ ನಮಗೊಂದು ವೇಳೆ ಒಂದು ರೀತಿಯಾದ ಕೆಟ್ಟದ್ದು ನಡೆಯುವಾಗಲೂ ದೇವರೇನೆ ಅದಕ್ಕೆ ಕಾರಣನ, ಅಥವಾ ದೇವರು ಅದನ್ನು ಅಲೋವ್ ಮಾಡ್ತಾ ಇದ್ದಾರಾ? ಅದು ಅರ್ಥ ಏನಂದರೆ, ಅಲೋವ್ಗೆ ಏನು ಹೇಳ್ತೀರಾ? ದೇವರು ಅದನ್ನು ಮಾಡ್ತಾ ಇದ್ದಾರಾ? ಫಸ್ಟ್ ನಾವು ಆಲೋಚನೆ ಮಾಡಿ ನೋಡ್ಬೇಕೇನಂತ. ಕ್ರಿಸ್ತುವಲ್ಲಿರುವಂಥ ನಾವು, ಯಾಕಂದರೆ ಕಷ್ಟಗಳು ನಮ್ಮನ್ನು ನೋಡಿ ಬರುವಾಗ, ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ನಾವು ಹಿಂತಿರುಗಿ ದೇವರನ್ನು ನೋಡಿ, ಓಕೆ ದೇವರೇ ನೀವೇ ಇದನ್ನು ಮಾಡಿದ್ರಿ, ನೀವು ಯಾಕೆ ಇದನ್ನು ಅಲೋವ್ ಮಾಡಿದ್ರಿ? ಅಥವಾ ದೇವರೇ ಇದನ್ನು ನೀವು ಒಂದು ವೇಳೆ ಅಲೋವ್ ಮಾಡಿದ್ರು ಇದರಿಂದ ನಿಮ್ಮಿಂದ ಬಿಡುಗಡೆ ಕೊಡೋಕ್ಕೆ ಸಾಧ್ಯ. ಇವಾಗ ನೀವು ಯೋಚನೆ ಮಾಡಿ ನೋಡಿ, ನಿಮ್ಗೇನೋ ಒಂದು ದೊಡ್ಡ ಅನಾರೋಗ್ಯ, ನೀವು ಇವಾಗ ಒಂದು ವೇಳೆ ಲೋನ್ ಮಾಡ್ಕೊಂಡಿದ್ದೀರ ಅಂತ ಇಟ್ಕೊಳ್ಳಿ, ತುಂಬ ದೊಡ್ಡ ಲೋನ್ ಇದೆ, ಎಷ್ಟೋ ಕೋಟಿಗಳಿಗೆ ಲೋನ್ ಇದೆ ಅಂದರೆ ನೀವು ಹಿಂಗೋ ಸಂಪಾದನೆ ಮಾಡಿ ಏನೋ ಮಾಡಿ ಅದನ್ನು ತೀರಿಸ್ಬೋದು. ಆದರೆ ನಿಮ್ಮ ಬಾಡಿಯಲ್ಲಿ ಒಂದು ರೀತಿಯಾದ ವೀಕ್ನೆಸ್, ನಿಮ್ಮ ಬಲವನ್ನು ಮೀರಿ ಬರುವಂಥ ಕಷ್ಟಗಳು. ಕಾಸು ಹೋದರೆ ಸಂಪಾದನೆ ಮಾಡ್ಕೊಬೋದು, ಯಾವಾಗಲೂ ಹೇಳಿ ಕಾಸು ಹೋದರೆ ಸಂಪಾದನೆ ಮಾಡ್ಕೊಂಡು, ಯಾರಾದರೂ ಸತ್ತೋದ್ರೆ ಅವ್ರನ್ನ ತಿರುಗಿ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾರಿಗಾದ್ರೂ ಆರೋಗ್ಯ ಕೆಟ್ಟೋದ್ರೆ ಅದನ್ನು ನಾವು ಎಷ್ಟೇ ಕಾಸು ಕೊಟ್ಟರು ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಸೊ ಅಂಥ ಒಂದು ಅನಾರೋಗ್ಯ ನಮಗೆ ಬರುವಾಗ, ಅಥವಾ ಅಂಥ ಒಂದು ಕಷ್ಟ ನಮ್ಮ ಜೀವನದಲ್ಲಿ ಬರುವಾಗ ಅದಕ್ಕೆ ದೇವ್ರ ಕಾರಣನಾ? ಅಥವಾ ಅದನ್ನು ವಾಸಿ ಮಾಡದೆ ಹೋದರೆ ಅದಕ್ಕೂ ದೇವ್ರ ಕಾರಣನಾ? ಅಥವಾ ನಮ್ಗೆ ಸರಿ ಆಗದೆ ಹೋದರೆ? ಇಲ್ಲ ಅಂತ ಹೇಳ್ತೀರಾ? ಹೌದು ಅಂತೀರಾ? ಇಲ್ಲ ಅಂತೀರಾ? ಓಕೆ, ನೋಡಿ ಇವ್ರು ಹೇಳ್ತಾರೆ ಸಮ್ಟೈಮ್ಸ್ ಗಾಡ್ ಅಲ್ಲ, ದೇವರು ಕೆಲವು ಟೈಮಲ್ಲಿ ಅದನ್ನು ಓಕೆ ಆಗಲಿ ಅಂತ ಬಿಡ್ತಾರೆ ಅಂತ ಇದ್ದಾರೆ. ಓಕೆ, ಬೇರೆ ಏನೇನು ಹೇಳ್ತಾ ಇದ್ದೀರಾ? ಓಕೆ, ಒಂದು ನಮ್ಮ ಆತ್ಮ ದೇವರಲ್ಲಿ ಬೆಳೆಯೋದಕ್ಕೋಸ್ಕರ ದೇವರು ಅದನ್ನು ಅಲೋವ್ ಮಾಡ್ತಾ ಇದ್ದಾರೆ. ಓಕೆ, ನಮ್ಮ ಸ್ವಂತ ನಿರ್ಧಾರಗಳ ಕಾರಣದಿಂದ ಅದೆಲ್ಲ ಕೆಟ್ಟ ವಿಷಯಗಳಾಯಿತು ಅಂತೀರ. ಓಕೆ, ಬೇರೆ? ಓಕೆ, ಇವಾಗ ಓಕೆ, ಎಷ್ಟೋ ಸತಿ ನಾವು ದೇವರನ್ನು ಅಲೋವ್ ಮಾಡಲ್ಲ, ದೇವರು ಅವರ ಕಾರ್ಯವನ್ನು ಮಾಡೋದಕ್ಕೆ ನಾವೇ ತಡೆಯಾಗಿರ್ತೀವಿ ಅಂತಾರೆ. ಓಕೆ, ನಾನು ಇದೆಲ್ಲ ಒಪ್ಕೊಳ್ತೀನಿ. ಓಕೆ, ಆದರೆ ನನ್ನ ಪ್ರಶ್ನೆ ತಿರುಗಿ ಎಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ, ದೇವರು ಅಲೋವ್ ಮಾಡಿದ್ದಾರೆ ಅಂದರೆ ದೇವರು ಕೆಟ್ಟವರ? ಅಥವಾ ದೇವರು ನಿಮ್ಮ ಜೀವನದಲ್ಲಿ ಅವರಿಂದ ಇದನ್ನು ನಿಮಗೆ ಬಿಡ್ಸೋಕ್ಕೆ ಸಾಧ್ಯ, ಆದರೆ ದೇವರು ಅದರಿಂದ ಬಿಡಿಸ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಯೋಚನೆ ನೋಡಿ. ಸರಿ, ನಾವು ಬೆಸ್ಟ್ ಎಕ್ಸಾಂಪಲ್ ಯಾರಂದರೆ ಪೌಲ್ನ ತಗೊಳ್ಳೋಣ. ಪೌಲಿಗೆ ಯಾವುದೋ ಒಂದು ರೀತಿಯಾದ ಮುಳ್ಳಿತ್ತು ಅಂತ ನಾವೆಲ್ಲರೂ ನೋಡ್ತೀವಿ. ಏನೋ ಒಂದು ಕಷ್ಟ, ರೋಗ ಇರ್ಬೋದು, ಅಥವಾ ಜನರು ಏನೋ ಕಾಟ, ಏನೋ ಯಾವುದೋ ಒಂದು ಕಷ್ಟ ಅವ್ರಿಗಿತ್ತು. ಪೌಲು ಜೀವನ ಪೂರ್ತಿ ಪ್ರಾರ್ಥನೆ ಮಾಡಿಲ್ಲ, 3 ಸತಿ ಪ್ರಾರ್ಥನೆ ಮಾಡಿದ್ರಂತೆ ದೇವ್ರ ಹತ್ರ. ಸಿನ್ಸಿಯರಾಗಿ 3 ಸತಿ ಪ್ರಾರ್ಥನೆ ಮಾಡಿ ನೋಡ್ತಾರೆ. ಯಾರು? ಪೌಲ್. ದೇವರೇ ಈ ಒಂದು ಕಷ್ಟವನ್ನು ನನ್ನ ಹತ್ರದಿಂದ ತೆಗೀರಿ ಅಂತ. ನಮ್ಮ ಥರ ಡೈಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಲ್ಲ, ಡೈರೆಕ್ಟಾಗಿ 3 ಸತಿ ಪೌಲ್ ಪ್ರಾರ್ಥನೆ ಮಾಡ್ತಾರೆ. 3 ಸತಿ ಏನಂತ ಹೇಳ್ತಾರೆ ಅಂದರೆ, ಸಿನ್ಸಿಯರಾಗಿ ದೇವರೇ ಇದರಿಂದ ಈ ಒಂದು ಮುಳ್ಳನ್ನು ನನ್ನಿಂದ ತೆಗೀರಿ, ನನ್ನಿಂದ ಆಗ್ತಾಯಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಬೇಕಾದ್ರೆ ದೇವ್ರ ಉತ್ತರ ಏನಾಗಿದೆ ಅಂದರೆ, ನನ್ನ ಕೃಪೆ ನಿನಗೆ ಸಾಕು. ಅದಕ್ಕೆ ನಾವು ಅರ್ಥ ನೋಡಿದ್ವಿ, ನನ್ನ ಬಲ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಏನಾಗಿದೆ? ಪೂರ್ಣವಾಗಿದೆ ಅಂತ ಪೌಲ್ ಬರೀತಾ ಇದ್ದಾರೆ. ಇವಾಗ ದೇವರ ಬಲ ಅಂದರೆ ಓಕೆ, ನಾವು ನೋಡಿದ್ವಿ ದೇವರ ಬಲ ಅಂದರೆ ದೇವರು ನಿಮ್ಗೆ ಬಲ ಕೊಡ್ತಾರೆ, ಎಲ್ಲ ಸಂತೋಷ. ಆದರೆ ಇದನ್ನು ಯೋಚನೆ ಮಾಡಿ ನೋಡಿದರೆ ದೇವರಿಂದ ಮುಳ್ಳನ್ನು ತೆಗೆಯೋದಕ್ಕೆ ಸಾಧ್ಯನಾ? ಇಲ್ವಾ? ಸಾಧ್ಯ.
ಆದ್ರೂ ದೇವರ ಆ ಜಾಗದಲ್ಲಿ ಆ ಮುಳ್ಳನ್ನು ತೆಗಿತಾ ಇಲ್ಲ. ನೀವು ಯೋಚನೆ ಮಾಡಿ ನೋಡಿ, ದೇವರೇ ನನಗಿಷ್ಟು ಕಷ್ಟ ಇದೆ, ಇದರಿಂದ ನನಗೆ ಬಿಡುಗಡೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಆದರೆ ನೀವೇನು ಹೇಳ್ತಿದ್ರೆ, ನನ್ನ ಬಲ ನಿನಗೆ ಸಾಕು. ಏನು ಅರ್ಥ ಆಗುತ್ತೆ? ಪೌಲು ಅಷ್ಟು ಜ್ಞಾನದಲ್ಲಿ ಬೆಳೆದಿದ್ದ ಕಾರಣದಿಂದ ಅದು ಮುಖದ ಮೇಲೆ ಹೊಡೆದಂಥ ಒಂದು ರೀತಿಯಲ್ಲಿ ಒಂದು ಉತ್ತರವಾಗಿದ್ದರೂ ಅದನ್ನು ನಾವೆಲ್ಲರೂ ಅದನ್ನು ಬಲಪಡಿಸುವಂಥ ವಾಕ್ಯವಾಗಿ ತೊಗೊಳ್ತಾ ಇದ್ದೀವಿ. ಆದರೆ ಅದು ಆ್ಯಕ್ಚುಲಿ ಮುಖದ ಮೇಲೆ ಹೊಡೆದಂಥ ರೀತಿಯಲ್ಲಿ ಬರುವಂಥ ಮಾತು. ನಾನೊಂದು ವಿಷಯಕ್ಕೋಸ್ಕರ ದೇವರೇ ನನಗಿಂದ ಬಿಡುಗಡೆ ಕೊಡಿ ಅಂತ ಹೇಳುವಾಗ ದೇವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ಕೃಪೆ ನಿನಗೆ ಸಾಕು, ಬಿಡುಗಡೆ ಕೊಡಲ್ಲ, ನನ್ನ ಕೃಪೆ ಸಾಕು ಅಂತಾರೆ. ಅದಕ್ಕೆ ಅರ್ಥ ಇವಾಗ ಯೋಚನೆ ಮಾಡಿ ನೋಡಿ, ನಿಮಗೆ ತುಂಬ ಏನೋ ಒಂದು ಲೋನ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ, ತುಂಬ ಹಣಕಾಸು ಬೇಕಾಗಿದೆ. ದೇವರೇ ಇದೆಲ್ಲ ನಾನು ಕ್ಲಿಯರ್ ಮಾಡಬೇಕು, ನನಗೆ ಸಹಾಯ ಮಾಡಿ ಅಂತ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನನ್ನ ಕೃಪೆ ನಿನಗೆ ಸಾಕು ಅಂದರೆ ಹಿಂಗಿರುತ್ತೆ. ದೇವರೇ ನನಗೆ ಕಾಸು ಬೇಕು, ನನಗೆ ಕಾಸು ಕೊಟ್ಟಿದ್ರೆ ಇದೆಲ್ಲ ಕ್ಲಿಯರ್ ಆಗುತ್ತೆ, ಬಿಡುಗಡೆ ಬೇಕು. ಓಕೆ. ಸೊ ಇವಾಗ ಈ ಒಂದು ಕಣ್ಣೋಟದಿಂದ ನೀವು ನೋಡಬೇಕಾದ್ರೆ ದೇವರನ್ನು ನಾವು ಇನ್ನೊಂದು ರೀತಿಯಲ್ಲಿ ನೋಡಬೇಕು. ಈ ಒಂದು ಜಾಗದಲ್ಲಿ ಯಾಕೆ ಅದನ್ನು ನಾವು ನೋಡಬೇಕು? ಯಾಕೆ ನಾನು ದೇವರ ಬಲದಲ್ಲಿ ಇದನ್ನು ನೋಡಬೇಕು? ಯಾಕೆ ದೇವರ ಕೃಪೆ ಅಂತ ನೋಡಬೇಕು? ಯಾಕಂದರೆ ಅನೇಕ ವಿಷಯಗಳಲ್ಲಿ ದೇವರು ಡೈರೆಕ್ಟಾಗಿ ನಿಮಗೆ ಉತ್ತರ ಕೊಡಲ್ಲ, ಅಥವಾ ನಿಮಗೆ ಬೇಕಾದಂಥ ಬಿಡುಗಡೆ ಅದರಿಂದ ಸಿಗಲ್ಲ ಅಂತ ಇಟ್ಕೊಳ್ಳಿ. ದೇವರಿಂದ ಆಗತ್ತೆ, ಆದರೆ ಅವ್ರು ಮಾಡ್ತಾಯಿಲ್ಲ. ಏನೋ ಕಾರಣದಿಂದ ದೇವರು ಅದನ್ನು ಮಾಡ್ತಾಯಿಲ್ಲ. ಪ್ರಾಬ್ಲಮ್ ಏನಂದರೆ ಈ ಜಾಗದಲ್ಲೂ ಸಹ ಪೌಲಲ್ಲಿ ಯಾವ ರೀತಿಯಾದ ಕೊರತೆ ನಾವು ನೋಡ್ತಾ ಇಲ್ಲ, ಅಂದರೆ ಅವ್ರ ಗುಣದಲ್ಲಿ ನಾವು ಕೊರತೆ ನೋಡ್ತಾ ಇಲ್ಲ. ನಾವು ಹೇಳೋಕ್ಕಾಗಲ್ಲ, ಓಕೆ ಪೌಲ್ ಏನೋ ತಡೆ ಮಾಡಿದ್ರು ಅದಕ್ಕೇ ಅವರಿಂದ ಇದು ಆಗ್ತಾಯಿಲ್ಲ ಅಂತ. ಸೊ ಪೌಲಲ್ಲಿ ಒಳ್ಳೆಯ ಒಂದು ಗುಣಾದೇಶ ಇದೆ ಅಂತ ಇಟ್ಕೊಳ್ಳಿ, ಅವರಲ್ಲೂ ಕೊರತೆಗಳಿದ್ದಿರತ್ತೆ ಮನುಷ್ಯನಾಗಿ. ಆದರೆ ನಿಮ್ಮ ಕೊರತೆಗಳಿಗೆ ಅಥವಾ ನಿಮ್ಮ ಬಿಡುಗಡೆ ಬರದೇ ಇರುವುದಕ್ಕೆ ನೀವು ಎಷ್ಟೋ ಸತಿ ಕಾರಣರಲ್ಲ. ದೇವರು ನಿಮ್ಮ ಜೀವನದಲ್ಲಿ ನಿಮಗೆ ಬಿಡುಗಡೆ ಕೊಡದೇ ಇರೋದಕ್ಕೆ ನೀವು ಕಾರಣರಾಗಿರಬಹುದು, ಆದರೆ ಯಾವಾಗಲೂ ನಾನೇ ಕಾರಣ ಅಂತ ಅರ್ಥ ಅಲ್ಲ. ನಮ್ಮನ್ನು ಮೀರಿ ಬರುವಂಥ ಎಷ್ಟೋ ವಿಷಯಗಳಿದೆ, ನಮ್ಮ ಗುಣಗಳಿದೆ. ಯಾಕಂದರೆ ಈಸಾ ಮತ್ತು ಯಾಕೋಬನ ಜೀವನ ನೋಡಿ. ಈಸಾ ಮತ್ತು ಯಾಕೋಬನು ಹುಟ್ಟುವುದಕ್ಕೆ ಮೊದಲೇ ಅವರು ಒಂದು ವಿಷಯ ಮಾಡಿಲ್ಲ, ಅವ್ರ ಶ್ವಾಸನೂ ಸಹ ಏನು ಮಾಡಿಲ್ಲ, ತಾನಾಗೆ ತಾನು ತಗೊಂಡಿಲ್ಲ. ಏನು ಆಗೋದಕ್ಕೆ ಮೊದಲೇ ದೇವರು ಈಸಾನಿಗೆ ವಿರೋಧವಾಗಿ ನಿಂತ್ಕೊಂಡಿದ್ದಾರೆ. ಯಾರಿಗೆ? ಅಣ್ಣನ ವಿರೋಧವಾಗಿ ದೇವರು ಆಲ್ರೆಡಿ ನಿಂತ್ಕೊಂಡಿದ್ದಾರೆ. ಏನಂತ? ಇವನು ದೊಡ್ಡವನಿಗೆ ಏನಾಗ್ತಾನೆ, ಸೇವೆ ಮಾಡ್ತಾನೆ ಅಂತ. ಈಸಾ ಏನು ಮಾಡಿ ತನ್ನ ಜೀವನದಲ್ಲಿ ಒಂದು ತಪ್ಪು, ಅವನು ಇನ್ನೂ ಹುಟ್ಟೇ ಇಲ್ಲ. ಹುಟ್ಟುವುದಕ್ಕೆ ಮೊದಲೇ ದೇವರು ಏನು ಹೇಳ್ತಾ ಇದ್ದಾರೆ, ದೊಡ್ಡವನು ಚಿಕ್ಕವನಿಗೆ ಸೇವೆ ಮಾಡ್ತಾನೆ. ಇದನ್ನು ಕುರಿತಾಗಿ ರೋಮನ್ಸ್ 10ನೇ ಅಧ್ಯಾಯದಲ್ಲಿ ಪೌಲ್ ಬರೀತಾರೆ. ಪೌಲ್ ಏನಂತ ಹೇಳ್ತಾರೆ ಅಂದರೆ, ಅವ್ರು ಹುಟ್ಟಿಲ್ಲ, ಒಂದು ವಿಷಯ ಮಾಡಿಲ್ಲ, ಅವನು ಒಂದು ನಿರ್ಧಾರ ತೊಗೊಂಡಿಲ್ಲ, ಒಂದು ಡಿಸಿಷನ್ ಅವನು ಏನು ಮಾಡಿಲ್ಲ, ಆದರೆ ದೇವರು ಆಲ್ರೆಡಿ ಪ್ರವಾದನೆ ಕೊಡ್ತಾ ಇದ್ದಾರೆ, ಇವನಿಗೆ ಸೇವಕ. ಪನಿಷ್ಮೆಂಟ್ ರೀತಿಯಲ್ಲಿ ಅದು ಯೋಚನೆ. ಹುಟ್ಟುವಾಗಲೇ ನಿಮ್ಮ ಮೇಲೆ ಯಾರೋ ಒಬ್ಬರು ಒಂದು ರೀತಿಯಾದ ಕೆಟ್ಟ ಒಂದು ವಿಷಯದಲ್ಲೇ ಹುಟ್ಟಿದ್ರೆ ನಿಮ್ಮ ತಪ್ಪ ಆ ಜಾಗದಲ್ಲಿ ಇಲ್ಲ. ಈಸಾನ ತಪ್ಪಲ್ಲ. ಅವನು ನೋಡಿ, ಅವನು ಆಮೇಲೆ ನಮಗೆ ಗೊತ್ತು, ಅವನ ಜೀವನವನ್ನು ನೋಡಬೇಕಾದ್ರೆ ಈಸಾ ಏನೆಲ್ಲ ತಪ್ಪು ಮಾಡ್ತಾನೆ, ಇದೆಲ್ಲ ವಿಷಯ ಮಾಡಿದ್ರಿಂದ ಅವನೇನಾಗ್ತಾನೆ, ಲಾಸ್ಟಲ್ಲಿ ಈಸಾ ಬಂದು ದೊಡ್ಡವನಿಗೆ ಏನಾಗ್ತಾ ಇದ್ದಾರೆ ಅಂದರೆ ಸೇವೆ ಮಾಡ್ತಾ ಇದ್ದಾನೆ ಅಂತ. ಆದರೆ ದೇವರು ಇದನ್ನು ನಿರ್ಧರಿಸಿದ ಯಾವಾಗ? ಈಸಾ ಹುಟ್ಟುವುದಕ್ಕೆ ಮೊದಲು. ಹಂಗಂದರೆ ನಾವು ಹೇಳೋಕ್ಕೆ ಸಾಧ್ಯ, ನಾವು ಹಂಗಂದರೆ ದೇವರೇ ಈ ಜಾಗದಲ್ಲಿ ಕೆಟ್ಟವರು, ದೇವರೇ ಇದನ್ನು ನಿರ್ಧರಿಸಿದ್ರು, ದೇವರು ನಿರ್ಧರಿಸಿದ ಕಾರಣದಿಂದಾನೇ ಈಸಾ ಬಂದು ಎಲ್ಲ ತಪ್ಪನ್ನು ಮಾಡ್ದ ಅಂತ ನಾವು ಹೇಳೋಕ್ಕೆ ಸಾಧ್ಯ. ಇವಾಗ ನಾವೇನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ದೇವರು ಎಲ್ಲ ವಿಷಯದ ಮೇಲೆ ಅಧಿಕಾರಿಯಾಗಿದ್ದರೂ ನನ್ನ ನಿರ್ಧಾರಗಳು ಯಾವುದೋ ಒಂದು ರೀತಿಯಲ್ಲಿ ಮ್ಯಾಟರ್ ಮಾಡತ್ತೆ, ಯಾವುದೋ ಒಂದು ರೀತಿಯಲ್ಲಿ ಅದು ಇಂಪಾರ್ಟೆಂಟ್ ಆಗಿದೆ, ಮುಖ್ಯವಾಗಿದೆ. ನಾನು ಇವತ್ತು ಮಾಡುವಂಥ ವಿಷಯ, ಇವಾಗ ನೋಡಿ, ಈ ಜಾಗಕ್ಕೆ ಬಂದು ಇವಾಗ ಇವತ್ತು ಬೆಳಗ್ಗೆ ಎದ್ದೆ ಅಂತ ಇಟ್ಕೊಳ್ಳಿ. ಇವಾಗ ನಾನು ಬೆಳಗ್ಗೆ ಎದ್ದೋಳುವಾಗಲೇ ನಾನು ಬೇಕಾದರೆ ಬಂದು ಪ್ರಸಂಗ ಮಾಡ್ಬೋದು, ಬೇಕಾದರೆ ಬಂದು ವಾಕ್ಯ ಹೇಳ್ಬೋದು, ಇಲ್ಲ ವಾಕ್ಯ ಹೇಳ್ದೇನೋ ಬಿಡ್ಬೋದು. ದೇವ್ರು ನನಗೇನು ಮಾಡಿದ್ದಾರೆ ಅದನ್ನು ಚಾಯ್ಸಾಗಿ ಕೊಟ್ಟಿದೆ. ನನಗೊಂದು ಏನು ಹೇಳ್ತೀರಾ, ನನಗೊಂದು ಅವಕಾಶ ಇದೆ, ಬೇಕಾದರೆ ಮಾಡ್ಬೋದು, ಇಲ್ಲ ಬಿಡ್ಬೋದು. ಎಲ್ಲ ವಿಷಯಗಳು ನಾನು ಬೇಕಾದರೆ ಬಟ್ಟೆ ಹಾಕೊಬೋದು, ಇಲ್ಲಾಂದರೆ ಬಿಡ್ಬೋದು. ದೇವರು ಯಾವತ್ತೂ ಅದನ್ನೇನು ಮಾಡಿಲ್ಲ, ಫೋರ್ಸ್ ಮಾಡಿಲ್ಲ, ನಿನ್ನ ಬಟ್ಟೆ ಹಾಕ್ಲೇ ಅಥವಾ ನೀನು ಬಂದು ಪ್ರಸಂಗ ಮಾಡಲಿ, ನೀನು ಬಂದು ವಾಕ್ಯ ಹೇಳಲೇಬೇಕು ಅಂತ ದೇವರು ಯಾವತ್ತೂ ಹೇಳಿಲ್ಲ. ಆದರೆ ದೇವ್ರಿಗೆಲ್ಲ ವಿಷಯ ಗೊತ್ತಿದೆ.
ಯಾಕೆ ಎಲ್ಲ ವಿಷಯಗಳು ದೇವ್ರಿಗೆ ಆಲ್ರೆಡಿ ತಿಳಿದಿದೆ, ಅದನ್ನು ನಾವು ಯಾವ ಕಣ್ಣೋಟದಿಂದ ನೋಡಬೇಕಂದ್ರೆ, ದೇವರಿಗೆ ಸಮಯ ಅನ್ನೋದು ನಮ್ಮ ರೀತಿಯಲ್ಲೆಲ್ಲ ಒಂದು ಜಾಗತ್ತೆ ಇಲ್ಲಿಂದ ಇಲ್ಲಿಗೆ ಸಮಯ ಹೋಗ್ತಾ ಇದೆ ಅಂತ ದೇವರಿಗಿಲ್ಲ. ಇದಕ್ಕೆ ಪ್ರೂಫ್ ಎಲ್ಲಿದೆ, ಇದಕ್ಕೆ ವಾಕ್ಯ ಎಲ್ಲಿದೆ ಅಂದರೆ, ನಮಗೆಲ್ಲರಿಗೂ ಗೊತ್ತು ಹೆಜಿಕಿಯನ ಜೀವನ. ಹೆಜಿಕಿಯ ರಾಜ ಏನು ಮಾಡ್ತಾ ಇದ್ದಾನಂದರೆ, ಅವನಿಗೊಂದು ರೀತಿಯಾದ ಅನಾರೋಗ್ಯ ಬರುತ್ತೆ. ಐಶಾಯಲ್ಲಿ ನೀವು ನೋಡ್ತೀರಾ, ಅವನಿಗೇನಾಗುತ್ತೆ ಅಂದರೆ ಒಂದು ರೀತಿಯಾದ ರೋಗ ಬರುತ್ತೆ. ರೋಗ ಬಂದಾಗ ದೇವರು ಅವನನ್ನು ಕರೆದು ಏನು ಮಾಡ್ತಾ ಇದ್ದಾರೆ, ನೀವೂ ಬೇಗನೆ ಸತ್ತೋಗ್ಬಿಡ್ತಾನೆ ಅಂತ ದೇವ್ರ ಪ್ರವಾದನೆ ಹೇಳ್ತಾ ಇದ್ದಾರೆ. ಪ್ರವಾದನೆ ಹೇಳಿದ ತಕ್ಷಣ ಅವನು ಬೇಜಾರಾಗಿ ಅವನು ಏನು ಮಾಡ್ತಾನೆ ಅಂದರೆ, ದೇವರ ಕಡೆ ಏನು ಮಾಡ್ತಾನೆ ಅಂದರೆ, ನೋಡಿ ಈ ಕಡೆ ದೇವರೇ ನನಗೆ ಎಕ್ಸ್ಟ್ರಾ ಜೀವನ ಕೊಡಿ ಅನ್ನುವಾಗ ದೇವರು ಏನು ಮಾಡ್ತಾರೆ ಅಂದರೆ, ಆಯುಷ್ಕಾಲ ಹೆಚ್ಚು ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂದರೆ, ಸಮಯವನ್ನು ವಾಪಸ್ ಮಾಡ್ತಾರೆ ಅಂತೆ ದೇವರು. ಭೂಮಿ ಏನಾಗುತ್ತೆ, ಮುಂದೆ ಹೋಗೋದು 15 ಅಡಿ ಹಿಂದೆ 15 ಇಯರ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಅಂದರೆ 15 ವರ್ಷ ಹಿಂದೆ ಹೋಗುತ್ತಂತೆ ಸಮಯ ಅಂತ ನಾವು ನೋಡ್ತೀವಿ. ಸೊ ದೇವರ ಕಣ್ಣೋಟದಲ್ಲಿ ಸಮಯ ಅನ್ನೋದು ಸಹ ಅವ್ರು ಬೇಕಾದರೆ ಹಿಂದೆನೂ ಹೋಗ್ಬೋದು, ಮುಂದೆನೂ. ಯಾವ ರೀತಿ ನೀವು ವಿಡಿಯೋ ಪ್ಲೇ ಮಾಡಿ ನೋಡ್ತೀರಿ ಏನಂತ, ಮುಂದೆ ಏನಿದೆ ಹಿಂದೆ ಏನಿದೆ ಆಲ್ರೆಡಿ. ದೇವರಿಗೂ ಸಹ ಮುಂದೆ ಏನು ನಡೆಯುತ್ತೆ, ಹಿಂದೆ ಏನು ನಡೀಬೋದು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಸೊ ದೇವರು ಎಲ್ಲ ವಿಷಯಗಳ ಮೇಲೆ ಅಧಿಕಾರಿ ಅನ್ನೋದಕ್ಕೆ ಕಾರಣ ಏನಂದರೆ, ದೇವರು ಆ್ಯಕ್ಚುಲಿ ನಮ್ಮ ಮನಸ್ಸಲ್ಲಿ ಬಂದು ಸುಲಭವಾಗಿ ನಿರ್ಧಾರಗಳನ್ನು ತೆಗೆಯಲ್ಲ, ನಮಗೋಸ್ಕರ ನಿರ್ಧಾರಗಳನ್ನು ತೆಗೆಯಲ್ಲ. ದೇವರು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ನಿರ್ಧಾರಗಳು ತಗೊಳ್ಳೋದು ಯಾವಾಗಂದರೆ, ನೀವಾಗಿ ನೀವು ಹೇಳಬೇಕು ಏನಂತ, ದೇವರೇ ಈ ಡಿಸಿಷನ್ನ ನೀವು ನನಗೋಸ್ಕರ ತಗೊಳ್ಳಿ, ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನೀವಾಗಿ ನೀವು ಹೇಳುವವರೆಗೂ ದೇವರು ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ಡಿಸಿಷನ್ ತಗೊಳ್ಳಲ್ಲ. ಡಿಸಿಷನ್ ಅಂದರೆ ಏನು, ಎರಡು ದಾರಿ ಇದೆ, ಅದರಲ್ಲಿ ಒಂದು ದಾರಿ ಹಿಡ್ಕೊಬೇಕು ಅನ್ನೋದು ದೇವರು ಯೂಶಲಾಗಿ ನಿಮ್ಮ ಜೀವನದಲ್ಲಿ ತಗೊಳ್ಳಲ್ಲ. ತುಂಬ ದೇವರು ಯಾವಾಗಾದರೂ ರೇರ್ ಒಕೇಶನಲ್ಲಿ ದೇವರು ಬೇರೆ ದಾರಿನೇ ಇಲ್ಲ ಅನ್ನುವಾಗ ನಿಮ್ಮನ್ನು ಕಾಪಾಡೋದಕ್ಕೋಸ್ಕರ ಆ ರೀತಿ ಒಂದು ನಿರ್ಧಾರ ತಗೊಳ್ತಾರೆ ಹೊರತು, ಇಲ್ಲದೆ ಹೋದರೆ ಎಲ್ಲ ನಿರ್ಧಾರಗಳು ದೇವ್ರು ನಿಮ್ಮ ಮುಂದೆ ಎರಡು ದಾರಿಗಳು ಇರ್ತಾರೆ. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ದೇನೆ ಹಂಗೇನೂ ಇದು ಬಿಡ್ಬೋದು. ಆದರೆ ದೇವ್ರಿಗೆ ಗೊತ್ತು ನೀವು ಯಾವ ನಿರ್ಧಾರ ತಗೊಳ್ತೀರ ಅಂತ. ಈಸಾ ತನ್ನ ಒಂದು ಏನು ಹೇಳ್ತೀರಾ, ತನ್ನ ಒಂದು ಅನ್ನ ಅನ್ನುವಂಥ ಪದವಿಯನ್ನು ಯಾಕೋಬನಿಗೆ ಬಿಟ್ಟು ಕೊಟ್ಬಿಡ್ತಾನೆ ಅಂತ ದೇವ್ರಿಗೆ ಆಲ್ರೆಡಿ ತಿಳಿದು, ಅವನು ಹುಟ್ಟುವುದಕ್ಕೆ ಮೊದಲೇ ಅವನ ಗುಣಾದೇಶ ಯಾರಿಗೆ ಗೊತ್ತಿತ್ತು, ದೇವರಿಗೆ. ನಮ್ಮ ಜೀವನ ಸಂಪೂರ್ಣವಾಗಿ ದೇವರ ಕಣ್ಮುಂದೆ ಗೊತ್ತಾಗುತ್ತಂತೆ. ನಾನು ಹುಟ್ಟುವುದಕ್ಕೆ ಮೊದಲೇ ನಾನು ರಕ್ಷಣೆ ಹೊಂದ್ಕೊಳ್ತೀನಾ ಇಲ್ವಾ, ನನ್ನ ಜೀವನ ಎಲ್ಲೆಲ್ಲ ಹೋಗುತ್ತೆ ಅಂತ ದೇವ್ರಿಗೆ ಆಲ್ರೆಡಿ ನಾನು ತಗೊಳ್ಳುವಂಥ ಪ್ರತಿಯೊಂದು ನಿರ್ಧಾರನೂ ಅವ್ರಿಗೆ ಗೊತ್ತಿದೆ. ಅವರ ನಿರ್ಧಾರಗಳು ನನಗೋಸ್ಕರ ನನ್ನ ಗುಣ ಅದನ್ನು ಮಾಡ್ತಾಯಿದೆ, ನನ್ನ ಮನಸ್ಸು ಅದನ್ನು ಮಾಡ್ತಾಯಿದೆ. ಆದರೆ ದೇವರ ಕಣ್ಗಳಿಗೆ ಎಲ್ಲವೂ ಆಲ್ರೆಡಿ ಗೊತ್ತಿದೆ. ಹಲ್ಲೆಲೂಯಾ. ದೇವರು ಇದನ್ನೇ ಹೇಳ್ತಾರೆ, ತನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಎಲ್ಲ ವಿಷಯಗಳನ್ನು ಅವರು ಡಿಸೈನ್ ಮಾಡಿದ್ದಾರೆ ಅಂತ. ಇದನ್ನು ವಾಕ್ಯವನ್ನು ಓದೋಣ. ಯೆಶಾಯ 14ನೇ ಅಧ್ಯಾಯ ವಚನ 24. ಯೆಶಾಯ 14ನೇ ಅಧ್ಯಾಯ ವಚನ 24. ಸೇನಾಧೀಶ್ವರರಾದ ಕರ್ತರು ಆಣೆ ಇಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇನೆ, ನೆರವೇರಿಸುವುದು, ಉದ್ದೇಶಿಸಿದ್ದೇ ನಿಲ್ಲುವುದು. ಖಂಡಿತ. ಆಮೇನ್. ಕಂಟಿನ್ಯೂ ಮಾಡಿ. ಅಶ್ವರ್ಯರನ್ನು ನನ್ನ ದೇಶದಲ್ಲಿ ಮುರಿದು. ಆಮೇಲೆ ಸರಿ, ಎಫೆಷನ್ಸ್ 1ನೇ ಅಧ್ಯಾಯ 11ನೇ ವಾಕ್ಯ ಓದು. ಎಫೆಷನ್ಸ್ 1:11. ಎಫೆಷಿಯನ್ಸ್ 1ನೇ ಅಧ್ಯಾಯ ವಚನ 11. ಎಫೆಷಿಯನ್ಸ್ 1ನೇ ಅಧ್ಯಾಯ ವಚನ 11. ಇದಲ್ಲದೆ ಅವರಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು, ಬರಬೇಕಾದ ಕ್ರಿಸ್ತರನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳು ತನ್ನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು ಸಮಸ್ತ ಕಾರ್ಯವನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡರು. ಯಾವಾಗ ಆರಿಸಿಕೊಂಡ್ರು? ಆದಿಯಲ್ಲಿ ಮನುಷ್ಯರು ಹುಟ್ಟುವುದಕ್ಕೆ ಮೊದಲೇ, ಮನುಷ್ಯರನ್ನುಂಟು ಮಾಡುವಾಗಲೇ, ಆದಿಯಲ್ಲಿ ಎಲ್ಲ ವಿಷಯಗಳು ಉಂಟು ಮಾಡುವಾಗಲೇ ದೇವರು ನಮ್ಮನ್ನು ಆಯ್ದುಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ಯಾರೆಲ್ಲ ಪರಲೋಕ ರಾಜ್ಯವನ್ನು ಅವರ ಸೈಡಲ್ಲಿ ಇರ್ತಾರೆ, ಯಾರೆಲ್ಲ ನರಕಕ್ಕೆ ಹೋಗಿ ಸೇರ್ತಾರೆ ಅನ್ನೋದು ಸಹ ದೇವ್ರಿಗೆ ಆಲ್ರೆಡಿ ತಿಳಿದಿದೆ. ಅದಕ್ಕೆ ಅರ್ಥ ಏನಂದರೆ, ದೇವರಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ, ನೀನು ಅಲ್ಲಿಗೆ ಹೋಗು ಅಂತ ಏನು ಮಾಡಿಲ್ಲ, ದೇವ್ರು ಹೇಳಿಲ್ಲ.
ನನ್ನ ಗುಣ ದೇವ್ರಿಗೆ ಆಲ್ರೆಡಿ ತಿಳಿದಿರುವಂಥ ಕಾರಣದಿಂದ ದೇವ್ರು ಏನು ಮಾಡ್ತಾರೆ, ನೀನು ಈ ಕಡೆ ಹೋಗೋ, ಅವ್ರಿಗೆ ಆಲ್ರೆಡಿ ಗೊತ್ತು ಎಲ್ಲಿ ಏನಾಗಬೇಕು ಅಂತ. ನ್ಯಾಯ ತೀರ್ಪು ದಿನವನ್ನು ನಾವು ನೋಡಬೇಕು, ದೇವರು ಆಲ್ರೆಡಿ ನೋಡಿದ್ದಾರೆ. ಹಲ್ಲೆಲೂಯಾ. ನಮಗೂ ದೇವ್ರಿಗಿರುವಂಥ ವ್ಯತ್ಯಾಸ, ದೇವರು ನಾವು ಮಾಡುವಂಥ ಎಲ್ಲ ನಿರ್ಧಾರಗಳನ್ನು ಕೊನೆಯಲ್ಲಿ ದೇವರ ನಾಮ ಮಹಿಮೆ ಹೊಂದುವುದಕ್ಕೆ ಅವ್ರಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಗೊತ್ತು. ಹಲ್ಲೆಲೂಯಾ. ನನ್ನ ಪಾಪಗಳು ಸಹ, ನನ್ನ ತಪ್ಪುಗಳು ಸಹ, ಅದರ ಏನು ಹೇಳ್ತೀರಾ, ಅದರಿಂದ ಬರುವಂಥ ವಿಷಯಗಳನ್ನು ಕೊನೆಯಲ್ಲಿ ದೇವರು ಯಾವುದೋ ಒಂದು ರೀತಿಯಲ್ಲಿ ತನ್ನ ಮಹಿಮೆಗೆ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರು ಬೇಕಂತ ಅದನ್ನು ಮಾಡಿಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ. ಇವಾಗ ಯೋಚನೆ ಮಾಡಿ ನೋಡಿ, ದೇವರು ಒಬ್ಬರನ್ನು, ಇವಾಗ ನನ್ನನ್ನೇ ಎಕ್ಸಾಂಪಲಾಗಿ ತೊಗೊಳ್ಳೋಣ. ನನ್ನ ಅಮ್ಮಗೆ ನಮ್ಮ ಪೇರೆಂಟ್ಸ್ ಎಷ್ಟೋ ವರ್ಷಗಳಿಂದ ಮಕ್ಕಳಿರಲಿಲ್ಲ. ದೇವ್ರು ಏನು ಮಾಡ್ತಾರೆ, ಪ್ರವಾದನೆ ಕೊಟ್ಟು ಈ ರೀತಿ ಒಂದು ಮಗು ಹುಟ್ಟಬೇಕು ಅಂತ ದೇವರು ಆಲ್ರೆಡಿ ಏನು ಮಾಡಿದ್ದಾರೆ, ನಿರ್ಧಾರ ಮಾಡಿರ್ತಾರೆ. ಅದನ್ನೇನು ಮಾಡ್ತಾರೆ, ದೇವರು ಪ್ರವಾದನೆ ಕೊಟ್ಟು ಇವಾಗ ನಾನು ಹುಟ್ತಾ ಇದ್ದೀನಿ ಇಟ್ಕೊಳ್ಳೋಕೆ. ದೇವ್ರಿಗೆ ಆಲ್ರೆಡಿ ಏನಂತ ಗೊತ್ತು, ಓಕೆ ಇವನ ಜೀವನದಲ್ಲಿ ಈ ವಿಷಯಗಳನ್ನು ಮಾಡಬೇಕು. ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ, ದೇವ್ರಿಗೆ ಆಲ್ರೆಡಿ ಗೊತ್ತು. ನಾನು ಯಾವ ಕಾಲದಲ್ಲಿ ಯಾವ ರೀತಿ ಎಲ್ಲಿ ಸಾಯ್ತೀನಿ ಅಂತ ಹುಟ್ಟೋದಕ್ಕೆ ಮೊದಲೇ ಅವ್ರಿಗೆ ಗೊತ್ತು. ಇವಾಗ ಇದರ ಮಿಡಲಲ್ಲಿ ನಾನು ದೇವ್ರಿಗೋಸ್ಕರ ಏನೆಲ್ಲ ಸೇವೆ ಮಾಡಬೇಕು, ಮಾಡ್ತೀನಿ ಅನ್ನೋದು ಅವ್ರಿಗೆ ಆಲ್ರೆಡಿ ತಿಳಿದಿದೆ. ಇವಾಗ ದೇವರು ಏನು ಮಾಡ್ತಾರೆ, ಈ ಒಂದೆಲ್ಲ ವಿಷಯಗಳನ್ನು ನಾನು ತಪ್ಪು ಮಾಡೋದಾಗಿರಲಿ, ಒಳ್ಳೆಯದು ಮಾಡೋದಾಗಿರಲಿ, ಎಲ್ಲವೂ ದೇವ್ರು ನನಗೆ ಬಿಟ್ಟಿದ್ದಾರೆ, ನನ್ನ ಕೈಯಲ್ಲಿ ಬಿಟ್ಟಿದ್ದಾರೆ. ದೇವ್ರು ಯಾವತ್ತೂ ನನ್ನನ್ನು ಏನು ಮಾಡಿಲ್ಲ, ಹಿಡಿದಿಟ್ಕೊಂಡು ನೀನು ಒಳ್ಳೆಯದೇ ಮಾಡು. ಆದಮ್ ಅವಳನ್ನು ಸಹ ದೇವ್ರು ಏನು ಮಾಡಿಲ್ಲ, ಹಿಡಿದಿಟ್ಕೊಂಡು ನೀನು ಒಳ್ಳೆಯದೇ ಮಾಡು ಅಂತ ಹೇಳಿಲ್ಲ. ಸೊ ನಾನು ಹೇಳ್ಬಿಡ್ಬಾರ್ದು, ದೇವ್ರು ಆಲ್ರೆಡಿ ನನ್ನ ಜೀವನವನ್ನು ನಿರ್ಧರಿಸ್ಬಿಟ್ಟಿದ್ದಾರೆ, ದೇವ್ರು ಆಲ್ರೆಡಿ ಎಲ್ಲ ವಿಷಯಗಳನ್ನ ನನ್ನ ಜೀವನದಲ್ಲಿ ಮಾಡಿ ಇಲ್ಲ. ದೇವರ ನಿರ್ಧಾರಗಳು ಸಹ ನನ್ನ ಗುಣಾದಿಶ ಯಾವ ರೀತಿ ಇದೆಯೋ ಅದೆಲ್ಲವನ್ನು ಆಲೋಚಿಸಿ ಅವ್ರಿಗೆ ಆಲ್ರೆಡಿ ಎಲ್ಲ ವಿಷಯಗಳು ತಿಳಿದಿದೆ. ಆದರೆ ದೇವ್ರು ನಮ್ಮನ್ನು ಆಯ್ದುಕೊಂಡಿರೋದು ಯಾವಾಗಂತೆ, ಆದಿಯಲ್ಲಿ ಎಲ್ಲ ವಿಷಯಗಳು ಉಂಟಾಗೋದಕ್ಕೆ ಮೊದಲು. ಅದು ನನ್ನ ಗುಣವನ್ನು ಇಟ್ಕೊಂಡು ದೇವ್ರು ಆಯ್ದುಕೊಂಡಿಲ್ಲ, ನಾನು ಒಳ್ಳೆಯವನು ಅಂತ ದೇವ್ರು ನನ್ನನ್ನು ಆಯ್ದುಕೊಂಡು. ಇದನ್ನು ಸಹ ಓದೋಣ. ರೋಮನ್ಸ್ 10ನೇ ಅಧ್ಯಾಯ, ರೋಮನ್ಸ್ 9ನೇ ಅಧ್ಯಾಯ 14ನೇ ವಾಕ್ಯ. ರೋಮನ್ಸ್ 9ನೇ ಅಧ್ಯಾಯ ವಚನ 14, 13 ಹಂಗೆ ಕಂಟಿನ್ಯೂ ಮಾಡಿ. ಹಾಂ. ಇದಕ್ಕೆ ಅನುಸಾರವಾಗಿ ಯಾಕೋಬನನ್ನು ಪ್ರೀತಿಸಿದರು, ಏಸಾವನನ್ನು ದ್ವೇಷಿಸಿದರು ಎಂದು ಬರೆದದೆ. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟು? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟು ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳುತ್ತಿರುತ್ತಾರಷ್ಟೇ. ಆದ್ದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಆಮೇಲೆ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ದೇವರು ಅವ್ರಿಗೆ ಯಾರ ಮೇಲೆ ಅವ್ರಿಗೆ ಏನು ಆಸೆ ಇದೆಯೋ ಅದರ ಪ್ರಕಾರ ಏನು ಮಾಡ್ತಾರಂತೆ, ಅವ್ರ ಇಷ್ಟದ ಪ್ರಕಾರ ಯಾರು ಕರುಣೆ ತೋರಿಸ್ಬೇಕು ಕರುಣೆ ತೋರಿಸ್ತಾರೆ, ಯಾರು ಕರುಣೆ ತೋರಿಸ್ಬಾರ್ದು ಅವ್ರ ಕರುಣೆ ತೋರಿಸಲ್ಲ. ಹಲ್ಲೆಲೂಯಾ. ಇವಾಗ ಅದಕ್ಕೆ ಅರ್ಥ ಏನು ಯೋಚನೆ ಮಾಡಿ ನೋಡಿ, ಚೆನ್ನಾಗಿ ಆಲೋಚನೆ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ದೇವರು ಅದೇ ರೀತಿ ಪೌಲ್ಗೆ ಇಟ್ಕೊಳ್ಳಿ, ನಿಮ್ಮ ಜೀವನ ಬಿಡಿ. ಪೌಲನ ಜೀವನದಲ್ಲಿ ದೇವರು ಪೌಲನ ನೋಡಿ ಏನು ಹೇಳ್ತಾರೆ, ಈ ಮುಳ್ಳು ನಿನ್ನಿಂದ ನಾನು ತೆಗಿಯಲ್ಲ, ಹೋಗು, ನಾನೇನು ಮಾಡ್ತೀನಿ, ನನ್ನ ಬಲವನ್ನು ನಿನಗೆ ಕೊಡ್ತೀನಿ. ದೇವರು ಅವರ ಕೃಪೆಯನ್ನು ಪೌಲ ಮೇಲೆ ಅವರ ಇಷ್ಟಕ್ಕೆ ಅವ್ರಿಗೆ ಏನು ಚಿತ್ತ ಇದೆಯೋ ಆ ರೀತಿ ತೋರಿಸ್ತಾ ಇದ್ದಾರೆ. ಪೌಲಿನ ಆಸೆಯನ್ನು ನನಗೆ ಈ ಮುಳ್ಳು ನನ್ನಿಂದ ತೆಗೆಯಲ್ಪಡಬೇಕು, ದೇವರ ಆಸೆಯನ್ನು ನನ್ನ ಕೃಪೆಯಿಂದ ಇವನು ನಡಿಬೇಕು. ದೇವರ ಆಲೋಚನೆಯನ್ನು ನನ್ನ ಆಲೋಚನೆಯನ್ನು ಒಂದಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಮ್ಮ ಆಸೆಗಳನ್ನು ದೇವ್ರ ಹತ್ರ ತಿಳಿಸ್ಬೋದು, ಆದರೆ ಕೊನೆಯಲ್ಲಿ ನನ್ನ ಆಸೆ ನೆರವೇರೋದಿಲ್ಲ. ಆದರೆ ಇದನ್ನು ಇನ್ನೊಂದು ಸೈಡಿಂದ ನೋಡಬೇಕು. ನಾವು ಮೊದಲು ಇದನ್ನು ಓದಿ ಮುಗಿಸೋಣ. 19-20 ಓದಿ. ರೋಮನ್ಸ್ 9ನೇ ಅಧ್ಯಾಯ 19-20. ರೋಮನ್ಸ್ 9ನೇ ಅಧ್ಯಾಯ ವಚನ 19 ಮತ್ತು 20. ದೇವರ ಇಷ್ಟವನ್ನು ಎದುರಿಸುವವರು ಇಲ್ಲದಿರುವಲ್ಲಿ ಅವರು ತಪ್ಪು ಹಿಡಿಯುವುದು ಹೇಗೆ ಎಂದು ನನ್ನನ್ನು ಕೇಳುವಿ. ಎಲ್ಲೋ ಮನುಷ್ಯನೇ, ಹಾಗೆನ್ನಬೇಡ. ದೇವರಿಗೆ ಎದುರು ಮಾತನಾಡುವುದಕ್ಕೆ ನೀನು ಎಷ್ಟರವನು?
ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಪಡಿಸಬೇಕೆಂದು ಇದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರನನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾರೆ. ಆಮೇನ್ ಆಮೇನ್. ಸಾಕು. ನಾವು ದೇವರು ಎಲ್ಲ ನಿರ್ಧಾರ ಮಾಡಿದ್ದಾರೆ, ದೇವರು ನನ್ನನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋಂಥ ಪದ ನಾವು ಹೇಳೋಕ್ಕಾಗಲ್ಲ. ನಾವು ಈ ಜಾಗದಲ್ಲಿ ಕೇಳೋಕ್ಕಾಗಲ್ಲ, ದೇವರೇ ನನಗೆ ಯಾಕೆ ಈ ಕಷ್ಟ ಬಂತು, ನನಗೆ ಯಾಕೆ ನನಗೆ ಯಾಕೆ ಈ ರೀತಿಯಾದ ಕಷ್ಟ ನೀವು ಕೊಟ್ಟಿದ್ದೀರಾ. ನಮಗೆ ದೇವರನ್ನ ನೋಡಿ ಕೇಳುವುದಕ್ಕೆ ಅಧಿಕಾರನೇ ಇಲ್ಲ. ಯಾಕಂದರೆ ದೇವರು ನೀವು ಮಾಡುವಂಥ ಪಾಪಗಳಿಗೂ ನೀವು ಮಾಡುವಂಥ ದ್ರೋಹಗಳಿಗೂ ದೇವರು ನಿಮ್ಮನ್ನು ಲೆಕ್ಕ ಕೇಳ್ತಾ ಇಲ್ಲ. ಇದುವರೆಗೂ ದೇವರು ನಿಮ್ಮ ತಪ್ಪುಗಳಿಗೆ ನಿಮ್ಮನ್ನು ನೋಡಿ ನೀವು ಲೆಕ್ಕ ಕೇಳಿದರೆ ನಾವು ಯಾರೂ ಇರುವುದಕ್ಕೆ ಜೀವಂತವಾಗಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ದೇವರು ಆಲೋಚನೆ ಮಾಡಿದರೆ ನಿಮ್ಮ ಜೀವನವನ್ನು ನರಕವಾಗಿ ಮಾರ್ಪಡಿಸ್ಬೋದು. ನಿಮ್ಮನ್ನು ಇವಾಗ ನೋಡಿ, ನಮಗೆ ಗೊತ್ತು, ಇವಾಗ ಬೇರೆ ಊರಲ್ಲಿ ಒಂದು ಸೋಲ್ಜರ್ ಹಿಡಿಯಲ್ಪಟ್ಟಿದ್ರೆ ಏನು ಮಾಡ್ತಾರೆ, ಅವನನ್ನು ಇಮಿಡಿಯೇಟಾಗಿ ಸಾಯಿಸಲ್ಲ, ಯಾರನ್ನೂ ಇಮಿಡಿಯೇಟಾಗಿ ಸಾಯಿಸಲ್ಲ. ಅವ್ರು ಏನು ಮಾಡ್ತಾರೆ, ಟಾರ್ಚರ್ ಮಾಡ್ತಾರೆ. ಏನಕ್ಕೋಸ್ಕರ? ಅವನಿಂದ ಒಂದು ಇನ್ಫಾರ್ಮೇಷನ್ ತೊಗೊಬೇಕು, ಪ್ಲಸ್ ಅವನು ಎದುರಿಯಾಗಿದ್ದಾನೆ, ಅವನ್ನ ನಾನೇನು ಮಾಡಬೇಕು, ಟಾರ್ಚರ್ ಮಾಡಿದರೆ ಇವನಿಗೊಂದು ರೀತಿಯಾದ ಸಂತೋಷ ಅಂತ ಇಟ್ಕೊಳ್ಳಿ. ನಾವೆಲ್ಲರೂ ಮನುಷ್ಯರಾಗಿದ್ದರು, ಮನುಷ್ಯರಲ್ಲಿ ಇರುವಂಥ ಮನುಷ್ಯರಿಗೆ ನಾವು ಈ ರೀತಿ ಏನು ಮಾಡ್ತೀವಿ, ಈ ರೀತಿ ನಾವು ಟಾರ್ಚರ್ ಕೊಡೋದನ್ನು ನಾವು ನೋಡ್ತೀವಿ, ಈ ರೀತಿ ಕಷ್ಟ ಕೊಡೋದನ್ನು ನಾವು ನೋಡ್ತೀವಿ, ಇವಾಗ ಹಿಂಸೆ ಮಾಡಿಸೋದನ್ನು ನೋಡ್ತೀವಿ. ಇದನ್ನೇ ಇವಾಗಲೂ ಸಹ ನೋಡಿ, ಕ್ರಿಸ್ತರಿಗೆ ವಿರೋಧವಾಗಿ ಎಷ್ಟೋ ಜನ ಹಿಂಸೆ ಮಾಡ್ತಾರೆ. ಏನು ಮನುಷ್ಯ ಏನು ನೀನು ಬೇರೆ ಯಾವುದೋ ದಾರಿ ನಡ್ಕೊಂಡಿದೆ, ನಾನೇನು ಬೇರೆ ಅನ್ನೋ ದಾರಿ, ನಾನು ಇದು ದಾರಿ ಒಳ್ಳೆಯ ದಾರಿ ಅಂತ ಹೇಳಿದ ಕಾರಣದಿಂದ ಒಬ್ರಿಗೊಬ್ರು ಏನು ಮಾಡ್ತಾರಂತೆ, ಹಿಂಸೆ. ಬರೀ ಸುಮ್ಮನೆ ಸಾಯಿಸೋದಲ್ಲ, ಎಷ್ಟು ಕ್ರೂರವಾಗಿ ಸಾಯಿಸೋಕ್ಕೆ ಸಾಧ್ಯನೋ ಅಷ್ಟು ಕ್ರೂರವಾಗಿ ಸಾಯಿಸ್ತಾರಂತೆ. ದೇವರು ಇದೆಲ್ಲವನ್ನು ನೋಡುವಾಗ ದೇವರು ನಾವು ಮಾಡುವಂಥ ಪಾಪಗಳಿಗೆ ತಕ್ಕ ಹಾಗೆ ಶಿಕ್ಷೆಯನ್ನು ಕೊಟ್ಟಿದ್ದರೆ ಇವತ್ತು ನಾವು ಯಾರೂ ಜೀವಂತವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಅವರ ಹಸ್ತದಲ್ಲಿ ಯಾವ ರೀತಿಯಾದ ಶಿಕ್ಷೆಯನ್ನು ಕೊಡಬೇಕೋ ಅದನ್ನು ಕೊಡುವುದಕ್ಕೆ ಅವರಿಗೆ ಸಾಧ್ಯ. ಇದಕ್ಕೆ ಪ್ರೂಫ್ ಏನಂದರೆ, ಈಜಿಪ್ಟಲ್ಲಿ ಮೋಸೆ ಅಲ್ಲಿ ಹೋಗಿರಬೇಕಾದ್ರೆ ದೇವ್ರು ಏನು ಮಾಡ್ತಾರೆ, ಒಂದೊಂದು ರೀತಿಯಾದ ವಾದೆಯನ್ನು ಅವ್ರ ಮೇಲೆ ಕಳಿಸ್ತಾರೆ. ಯೋಚನೆ ಮಾಡಿ, ಒಂದು ಫುಲ್ಲು ಕಪ್ಪೆಗಳೇನಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ಸಡನ್ನಾಗಿ ಏನಾಗುತ್ತೆ, ಫುಲ್ಲು ನೀರೆಲ್ಲ ಏನಾಗುತ್ತೆ, ರಕ್ತ. ದೇವರ ಆಲೋಚನೆ ಮಾಡಿದರೆ ನನ್ನ ಜೀವನವನ್ನು ನಮ್ಮ ಪಾಪಗಳಿಗೆ ತಕ್ಕ ಹಾಗೆ ನರಕವಾಗಿ ಮಾರ್ಪಡಿಸಬಹುದು. ಆದರೆ ದೇವರು ಅದನ್ನು ಮಾಡಿಲ್ಲ. ಹಲ್ಲೆಲೂಯಾ. ತನ್ನ ಕೃಪೆಯನ್ನು ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತೆ, ತೋರಿಸ್ತಾ ಇದ್ದಾರೆ. ಅವರು ಆ ರೀತಿ ಕೃಪೆ ತೋರಿಸುವ ಕಾರಣದಿಂದಾನೇ ನನಗೆ ಬರುವಂಥ ಕಷ್ಟಗಳಿಗೆ ನಾನು ಹಿಂತಿರುಗಿ ದೇವರನ್ನು ಏನಂತ ಕೇಳೋಕ್ಕಾಗಲ್ಲ, ನೀನು ಯಾಕೆ ನನ್ನ ಜೀವನದಲ್ಲಿ ಕಷ್ಟ ಕೊಟ್ಟೆ. ಹಲ್ಲೆಲೂಯಾ. ದೇವರು ಇವಾಗ ನಾನು ಹೇಳಿದ್ನಲ್ಲ, ಇನ್ನೊಂದು ಕಡೆಯೂ ಸಹ ಈ ವಿಷಯವನ್ನು ನೋಡಬೇಕು. ನಾನು ಒಂದೇ ಕಡೆಯಿಂದ ಹೇಳಬೇಕಾದ್ರೆ, ನಮ್ಮ ಕಡೆಯಿಂದ ನಾನು ಹೇಳ್ತಂದರೆ ಮನುಷ್ಯರ ಒಂದು ನೋಟದಿಂದ ಏನು ಗೊತ್ತಾಗ್ತಾ ಇದೆ, ದೇವ್ರು ಏನು ಬೇಕಾದರೂ ಮಾಡಬಹುದು. ಆದರೆ ದೇವರು ಏನು ಬೇಕಾದರೂ ಮಾಡ್ತಾ ಇದ್ದಾರಾ? ಇಲ್ಲ. ಯಾಕೆ ಅದನ್ನು ಮಾಡ್ತಾ ಇಲ್ಲ ಅಂದರೆ, ಎಫಿಷಿಯನ್ಸ್ ತಗೊಳ್ಳಿ. ಎಫಿಷಿಯನ್ಸಲ್ಲಿ 5ನೇ ಅಧ್ಯಾಯ 21ನೇ ವಾಕ್ಯ. ಎಫಿಷಿಯನ್ಸ್ 5ನೇ ಅಧ್ಯಾಯ ವಚನ 21. ಎಫಿಷಿಯನ್ಸ್ 5ನೇ ಅಧ್ಯಾಯ ವಚನ 21 ಹಾಗೆ ಕಂಟಿನ್ಯೂ ಮಾಡುವುದು. ಒಬ್ಬರಿಗೊಬ್ಬರು ವಿನಯವುಳ್ಳವರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಸ್ತ್ರೀಯರೇ, ನೀವು ಕರ್ತರಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರೂ ಆಗಿರ್ರಿ. ಕ್ರಿಸ್ತರು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿ ಇದ್ದಾನೆ. ಕ್ರಿಸ್ತನು ಸಭೆಗೆ ತಲೆಯಾಗಿರುವಂತೆ. ಓಕೆ, ಕಂಟಿನ್ಯೂ ಮಾಡಿ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನವಾಗಿ ಇರಬೇಕು. ಪುರುಷರೇ, ಕ್ರಿಸ್ತರು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟರು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಬೇಕೆಂದು ವಾಕ್ಯ ಉಪದೇಶ ಸಹಿತವಾದ ಬಲಸ್ನಾನವನ್ನು
ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದರು. ಆಮೇನ್ ಆಮೇನ್. ಹಾಗೆಯೇ ಸಾಕು ಸಾಕು ಸಾಕು. ನೋಡಿ, ಇಲ್ಲಿ ಮಾತಾಡ್ತಾ ಇರುವುದು ಗಂಡ ಹೆಂಡತಿಯ ಕುರಿತಾಗಿ, ಆದರೆ ಅದಕ್ಕಿಂತ ಮುಖ್ಯವಾಗಿ ಕ್ರಿಸ್ತುವು ಸಭೆಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಅನ್ನೋದು ಎಕ್ಸಾಂಪಲ್ ಅಷ್ಟೇ. ಈ ಜಾಗದಲ್ಲಿ ಅದೇನೋ ಒಂದು ರೀತಿಯಾದ ಎಕ್ಸಾಂಪಲ್. ಮೇಯ್ನಾಗಿ ಪೌಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ರಿಸ್ತು ಈ ಸಭೆಗೋಸ್ಕರ ತನ್ನನ್ನು ತಾನು ಯಾವ ರೀತಿ ಸಮರ್ಪಿಸಿದ್ರು, ತಮ್ಮ ಎಲ್ಲವನ್ನು ಬಿಟ್ಟು ಕೊಟ್ಟರು, ಅದೇ ರೀತಿ ಗಂಡಂದಿರೆ ನಿಮ್ಮ ಹೆಂಡತಿರಿಗೆ ಎಲ್ಲವನ್ನು ನೀವು ಬಿಟ್ಟುಕೊಡಿ, ಎಲ್ಲವನ್ನು ನೀವು ಪ್ರೀತಿ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ಯಾಕೆ ಕುಟುಂಬಕ್ಕೆ ಗಂಡ ಅನ್ನೋರು ತಲೆಯಾಗಿದ್ದಾನೆ, ಹೆಂಡತಿ ಏನು ಮಾಡಬೇಕು, ಗಂಡನಿಗೆ ಏನು ಮಾಡಬೇಕಂತೆ ತನ್ನನ್ನು ತಾನು ಒಪ್ಪಿಸಿಕೊಡಬೇಕು. ಒಪ್ಪಿಸಿಕೊಡುವುದಕ್ಕೆ ಅರ್ಥ ಏನು? ಯಾಕಂದರೆ ನಾವು ಮನೆಯಿಂದ ಇದನ್ನು ಅರ್ಥ ಮಾಡಿಕೊಂಡ್ರೇ ಸಭೆಯಲ್ಲಿ ಯಾವ ರೀತಿ ಅದು ನಡೆಯುತ್ತೆ, ಕ್ರಿಸ್ತುಗೂ ಸಭೆಗೆ ಯಾವ ರೀತಿ ಒಂದು ರಿಲೇಷನ್ಶಿಪ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಐಕ್ಯತೆ. ಅಲ್ಲೆಲೂಯ. ದೇವರಿಗೂ ನಮಗೂ, ಕ್ರಿಸ್ತುವಿಗೂ ನಮಗೂ ಇರುವಂಥ ಈ ಒಂದು ರಿಲೇಷನ್ಶಿಪ್ ಏನು ಹೇಳ್ತೀರಾ, ಈ ಒಂದು ಸಂಬಂಧ ನಮ್ಗೆ ಅರ್ಥ ಆಗೋದು ಯಾವಾಗ ಅಂದರೆ, ಮನೆಯಲ್ಲಿ ಯಾವ ರೀತಿ ಸಂಬಂಧ ಇರಬೇಕು ಅಂತ ಅರ್ಥ ಮಾಡ್ಕೊಳ್ಳುವಾಗ. ಅಲ್ಲೆಲೂಯ. ಈ ಜಾಗದಲ್ಲಿ ಕ್ರಿಸ್ತರು ಸಭೆಗೋಸ್ಕರ ತನ್ನನ್ನು ತಾನು ಏನು ಮಾಡ್ತಾರಂತೆ, ಎಲ್ಲ ವಿಷಯಗಳನ್ನು ಬಿಟ್ಕೊಡ್ತಾರಂತೆ. ಅದಕ್ಕೆ ಅರ್ಥ ಏನಂದರೆ, ಸಭೆ ಕ್ರಿಸ್ತರಿಗೆ ಸಬ್ಮಿಟ್ ಮಾಡ್ತಾ ಇರೋದು, ಕ್ರಿಸ್ತರಿಗೆ ತನ್ನನ್ನು ತಾನು ಎಲ್ಲ ವಿಷಯದಲ್ಲೂ ಸಮರ್ಪಣೆ ಮಾಡಿ ಒಪ್ಪಿಸಿಕೊಡ್ತಾ ಇರೋದಕ್ಕೆ ಕಾರಣ ಏನಂದರೆ, ಕ್ರಿಸ್ತನು ಆಲ್ರೆಡಿ ಎಲ್ಲವನ್ನು ಬಿಟ್ಟು ಕೊಟ್ಟಿದ್ದ ಕಾರಣದಿಂದಾನೆ. ಅಲ್ಲೆಲೂಯ. ಸೊ ಯೇಸು ಕ್ರಿಸ್ತು ತಗೊಳ್ಳುವಂಥ ಒಂದೊಂದು ನಿರ್ಧಾರನೂ ಸಭೆ ಉದ್ಧಾರ ಆಗಬೇಕಂತಾನೆ ತಗೊಳ್ತಾರೆ. ಆ ಸಭೆಯನ್ನು ಮೈಂಡಲ್ಲಿ ಇಟ್ಕೊಂಡೇ ಅವ್ರು ಮಾಡುವಂಥ ಎಲ್ಲ ವಿಷಯಗಳನ್ನು ಮಾಡ್ತಾಯಿದ್ದಾರೆ. ಅಲ್ಲೆಲೂಯ. ದೇವರು ಒಂದು ವಿಷಯವನ್ನು ಸಭೆ ಬಿಟ್ಟು ಬೇರೆ ಯಾವುದಕ್ಕೋಸ್ಕರನೂ ಮಾಡೋದಿಲ್ಲ. ಅಂದರೆ ದೇವ್ರಿಗೆ ಎಲ್ಲದಕ್ಕಿಂತ ಮುಖ್ಯ ಏನಂದರೆ ಆ ಸಭೆ. ಅಲ್ಲೆಲೂಯ. ಸಭೆ ಅಂದರೆ ಬರೀ ನಮ್ಮ ಸಭೆ ಅಂತ ಮಾತಾಡ್ತಾ ಇಲ್ಲ, ಸಭೆ ಅನ್ನುವುದು ಎಲ್ಲ ಕ್ರಿಸ್ತರು ಒಂದು ಸೇರಿರುವುದು. ಅಲ್ಲೆಲೂಯ. ಈ ಒಂದು ಸೆಕ್ಷನು ಆ ಸೆಕ್ಷನ್ ಅದಲ್ಲ. ಯಾರೆಲ್ಲ ನಿಜವಾಗ್ಲೂ ಕ್ರಿಸ್ತುವನ್ನು ತನ್ನ ರಕ್ಷಕನಾಗಿ ಸ್ವೀಕರಿಸ್ಕೊಂತಾರೆ ಅವರೇ ನಿಜವಾದ ಕ್ರಿಸ್ತರು. ಅಲ್ಲೆಲೂಯ. ಈ ರೀತಿಯಲ್ಲಿ ನೀವು ಆ ರೀತಿ ಫಾಲೋ ಮಾಡ್ತಾ ಇದ್ದೀರಾ. ಸತ್ಯ ಅನ್ನೋದಿದೆ, ಆದರೆ ಮೇನ್ ಪಾಯಿಂಟ್ ಏನಂದರೆ ರಕ್ಷಣೆ. ಅಲ್ಲೆಲೂಯ. ರಕ್ಷಣೆ ಅನ್ನೋದು ಯೇಸು ಕ್ರಿಸ್ತುನೇ ದೇವರು ಅಂತೇಳಿ ತಮ್ಮ ಜೀವನವನ್ನು ಬಿಟ್ಕೊಡೋದು. ಓಕೆ, ಈ ಕಡೆಯಿಂದ ನಾವು ನೋಡ್ತಾ ಇರಬೇಕಂದ್ರೆ ದೇವರು ಸಭೆಗೋಸ್ಕರ ಎಲ್ಲವನ್ನು ಬಿಟ್ಕೊಡ್ತಾ ಇದ್ದಾರಂತೆ. ಆವಾಗಲೇ ಸಭೆ ಏನು ಮಾಡ್ತಾ ಇದೆ, ತನ್ನನ್ನು ತಾನು ಕ್ರಿಸ್ತುವಿನ ಕೆಳಗಡೆ ಸಮರ್ಪಿಸ್ತಾ ಇದೆ. ಅದೇ ರೀತಿ ಅದಕ್ಕೆ ಅರ್ಥ ಏನಂದರೆ, ನಾನು ನಂಬ್ತಾ ಇದ್ದೀನಿ ನನ್ನ ಗಂಡ ಏನು ನನಗೋಸ್ಕರ ಮಾಡಿದ್ರು ಎಲ್ಲ ವಿಷಯಗಳನ್ನು ನನಗೂ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತಲೇ ಮಾಡ್ತಾರೆ. ಆ ನಂಬಿಕೆ ಎಲ್ಲಿಂದ ಬರುತ್ತೆ? ಮೊದಲು ಗಂಡನಾದ ಕ್ರಿಸ್ತು ಏನು ಮಾಡಿದ್ದಾರೆ, ತನ್ನನ್ನು ತಾನು ಎಲ್ಲ ವಿಷಯದಲ್ಲೂ ಬಿಟ್ಕೊಟ್ಟಿದ್ದಾರೆ. ಅಲ್ಲೆಲೂಯ. ತನ್ನ ಜೀವವನ್ನು ಸಹ ಹಿಂತಿರುಗಿ ಇಟ್ಕೊಂಡಿಲ್ಲ ಅಂತೆ. ಸಭೆಗೋಸ್ಕರ ಎಲ್ಲವನ್ನು ಏನು ಮಾಡಿದ್ರು, ಬಿಟ್ಕೊಟ್ಬಿಟ್ರು. ಅಲ್ಲೆಲೂಯ. ಅದೇ ರೀತಿ ನೀವು ಗಂಡನೂ ಸಹ ತನ್ನನ್ನು ತಾನು ಏನು ಮಾಡಬೇಕು, ಪ್ರೂವ್ ಮಾಡಬೇಕು. ನಾನು ಎಲ್ಲವನ್ನು ನಿನಗೋಸ್ಕರ, ನಾನು ತಗೊಳ್ಳುವಂಥ ಪ್ರತಿಯೊಂದು ನಿರ್ಧಾರನೂ ಕುಟುಂಬ ಚೆನ್ನಾಗಿರಬೇಕು ಅಂತ. ಅಲ್ಲೆಲೂಯ. ಇದು ಎಕ್ಸಾಂಪಲ್ ನಾನು ಹೇಗೆ ತೊಗೊಂಡೆ ಅಂದರೆ, ಇವಾಗ ತಾನೇ ಓದಿದ್ವಿ, ದೇವರು ನಮ್ಮ ಮೇಲೆ ಕೃಪೆ ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ಯಾವ ರೀತಿಯಾದ ಕೃಪೆ ಅಂದರೆ, ದೇವರು ನಮಗೋಸ್ಕರ ತಗೊಳ್ಳುವಂಥ ಪ್ರತಿಯೊಂದು ನಿರ್ಧಾರನೂ ನಮ್ಮ ಒಳ್ಳೆಯದಕ್ಕೋಸ್ಕರ ಮಾತ್ರ ಇರುತ್ತೆ. ಅಲ್ಲೆಲೂಯ. ನಮ್ಮ ಒಳ್ಳೆಯದು. ಎರಡನೇದು ಏನಂದರೆ, ಕೊನೆಯಲ್ಲಿ ಅವರ ನಾಮ ಮಹಿಮೆ ಹೊಂದೋದಕ್ಕೋಸ್ಕರ. ಅಲ್ಲೆಲೂಯ. ಅವರ ನಾಮ ಯಾಕೆ ಮಹಿಮೆ ಹೊಂದಬೇಕು? ಓಕೆ ಅಲ್ಲ, ಅದೆಲ್ಲ ಒಪ್ಕೊಳ್ತೀನಿ. ಅವರ ನಾಮ ಯಾಕೆ ಮಹಿಮೆ ಹೊಂದಬೇಕು? ಓಕೆ, ಬೇರೆ ಇವಾಗ ನಾವೆಲ್ಲರೂ ಹೇಳ್ತೀವಿ ದೇವರ ನಾಮ ಮಹಿಮೆ ಹೊಂದಬೇಕು, ದೇವರ ನಾಮ ಮಹಿಮೆ ಯಾಕೆ ಅವ್ರ ನಾಮ ಮಹಿಮೆ ಹೊಂದಬೇಕು? ಇದು ಆ್ಯಕ್ಚುಲಿ ಅರ್ಥ ಏನಂದರೆ, ದೇವರ ನಾಮ ಯಾಕೆ ಅಷ್ಟು ಮುಖ್ಯ ಅಂದರೆ, ನಾವೆಲ್ಲರೂ ನೋಡಿದ್ವಿ ಬಾಬಿಲೋನ್ ಟವರ್ನ ಕಟ್ಟಬೇಕಾದ್ರೆ ಅವ್ರು ಏನು ಹೇಳ್ತಾರೆ, ನಮಗಂತ ಒಂದು ಹೆಸರು ಮಾಡ್ಕೊಳ್ಳೋಣ. ಅಬ್ರಹಾಮನು ಸಹ ಏನು ಹೇಳ್ತಾರೆ ಅಂದರೆ, ದೇವರ ಅಬ್ರಹಾಮನ್ ನೋಡಿ ಏನು ಹೇಳ್ತಾರೆ ಅಂದರೆ, ನಿನ್ನ ಹೆಸರು, ನಿನ್ನ ಒಂದು ಸಂತತಿಯ ಮೂಲಕ ಎಲ್ಲ ಜನಾಂಗಗಳೇನಾಗುತ್ತೆ, ರಕ್ಷಣೆ ಬರ್ತಾ ಇದೆ. ಅವ್ರೇನು ಹೇಳ್ತಾರೆ, ಅಷ್ಟು ನಾನು ಮಲ್ಟಿಪ್ಲೈ ಮಾಡ್ತೀನಿ, ನಿನ್ನ ಜನಾಂಗವನ್ನು ಏನು ಮಾಡ್ತೀನಿ ಇವಾಗವರೆಗೂ ನಾವು ಯಾವ ಹೆಸರು ಕೆಳಗಡೆ ನಾವೆಲ್ಲರೂ ಬರ್ತಾ ಇದ್ದೀವಿ, ಅಬ್ರಹಾಮನಂತ ನಾಮದ ಆ ಒಂದು ಹೆಸರು. ಅಬ್ರಹಾಮ್ ಹೆಂಗಿದ್ದಾರೆ ನಮಗೆ ಗೊತ್ತಿಲ್ಲ,
ಆಬ್ರಾಮ್ನ ಸಂತತಿ ಯಾರೋ ನಾವು ಯಾರನ್ನ ನೋಡಿಲ್ಲ, ಆದರೆ ಇವಾಗಲೂ ನಾವೇನು ಹೇಳ್ತೀವಿ, ನಾವೆಲ್ಲರೂ ಆಬ್ರಹಾಮನ ಸಂತತಿಯಲ್ಲಿ ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಹೆಸರು ಅನ್ನೋದು ಆ ಒಂದು ಸಂತತಿಯನ್ನು ತೋರಿಸ್ಕೊಡ್ತಾ ಇದೆ. ಎಲ್ಲ ನಾಮಕ್ಕಿಂತ ಯೇಸು ಕ್ರಿಸ್ತುವಿನ ನಾಮ ಮೇಲೆ ಹೋಗಬೇಕು. ಎಲ್ಲ ನಾಮಕ್ಕೂ ಯೇಸು ಕ್ರಿಸ್ತ ನಾಮದ ಮಹಿಮೆ ಅನ್ನೋದಕ್ಕೆ ಅರ್ಥ ಏನಂದರೆ ಆ ಹೆಸರಿನ ಕೆಳಗಡೆ ನಾವು ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಅವರ ನಾಮ ಮಹಿಮೆ ಹೊಂದಬೇಕು ಅಂದರೆ ಅವರೇ ಮುಖ್ಯ ಆ ಜಾಗದಲ್ಲಿ ಅಂತ ಅರ್ಥ. ಯಾಕೋಬನು ಸತ್ತೋಗುವಾಗ ಅವರ ಹೆಸರು ಇಸ್ರೇಲ್ ಆಗಿರುತ್ತೆ. ಯಾಕೋಬನ್ನು ಸತ್ತೋದ್ರು ಅಂತ 40 ದಿವಸನ 50 ದಿವಸ ಎಷ್ಟೋ ದಿವಸ ಕೂತ್ಕೊಂಡು ಅಳ್ತಾರೆ ಸಂಪೂರ್ಣವಾಗಿ ಇಸ್ರೇಲ್ ಜನರು. ಯಾಕಂದರೆ ಅವನೇನಾಗಿದ್ದ ಆ ಕುಟುಂಬಕ್ಕೆ ಅವನೇ ಗುರುತು. ಯಾರು? ಯಾಕೋಬನೇ ಫುಲ್ ಗುರುತಾಗಿ ಮಾರ್ಪಟ್ಟಿದ್ರು. ನಾವು ಇವಾಗ ನಮಗೆ ಯಾರು ಗುರುತು ಇವಾಗ ಅಂದರೆ ಕ್ರಿಸ್ತು. ಹಲ್ಲೆಲೂಯಾ. ಕ್ರಿಸ್ತು ನಮಗೆ ಗುರುತಾಗಿರುವಂಥ ಕಾರಣದಿಂದ ನಾವೇನು ಹೇಳ್ತಾ ಇದ್ದೀವಿ, ಎಲ್ಲ ಅವರ ನಾಮ ಮಹಿಮೆ ಹೊಂದಬೇಕಂದ್ರೆ ನನ್ನ ಅಪ್ಪನ ನಾಮ ಏನಾಗಬೇಕು, ಅದಕ್ಕೆ ಅರ್ಥ ಅದೇ. ಅವರ ಕೆಳಗಡೆ ನಾನು ಬರ್ತಾ ಇದ್ದೀನಿ, ಅವರೇ ನನಗೆ ನನಗೇನು ಅವರೇ ನನ್ನ ರೆಪ್ರೆಸೆಂಟೇಟಿವ್, ಅಂದರೆ ನನಗೆ ಮೇಲೆ ಲೀಡರಾಗಿ ಅವರೇ ಇದ್ದಾರೆ ಅಂತ ಹೇಳೋದಕ್ಕೆ ಅರ್ಥ. ಹಲ್ಲೆಲೂಯಾ. ಯಾಕಂದರೆ ಕ್ರಿಸ್ತು ಅದನ್ನೇ ಹೇಳ್ತಾರೆ, ಏನಂತ, ನನ್ನ ನಾಮ ಹೊರತು ಬೇರೆ ಯಾರ ನಾಮದಲ್ಲೂ ನೀವು ದೇವರ ಬಳಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದನ್ನೇ ಏನು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಯೇಸು ಕ್ರಿಸ್ತು ಅನ್ನುವಂಥ ನಾಮ ಮೇಲೋ ಕೂತ್ಕೊಳ್ಳೋದಕ್ಕೆ, ಎಲ್ಲ ನಾಮಗಳಿಂತ ಮೇಲಾದ ನಾಮವಾಗಿರುವುದಕ್ಕೆ ಕಾರಣ ಏನಂದರೆ ಆ ಒಂದು ನಾಮದ ಕೆಳಗಡೆನೆ ಸಂಪೂರ್ಣ ಲೋಕವು ಏನಾಗಿದೆ ಅಂತ ರಕ್ಷಣೆ ಹೊಂದ್ಕೊಂಡಿದೆ. ಹಲ್ಲೆಲೂಯಾ. ರಕ್ಷಣೆ ಹೊಂದ್ಕೊಳ್ಳುವಂಥ ಪ್ರತಿಯೊಬ್ಬರು ಅವರ ಹೆಸರಿನಲ್ಲೇ ರಕ್ಷಣೆ ಹೊಂದ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದನೇ ಅವರ ಹೆಸರು ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ಯಾಕಂದರೆ ಆ ನಾಮಕ್ಕೆ ಅಷ್ಟು ಪವರ್ ಇದೆ, ಅದೇ ಇದೆ. ಅದಕ್ಕೆ ಅರ್ಥ ಏನಂದರೆ ಇದೆ, ಏನು, ಅವರ ನಾಮದ ಮೂಲಕನೇ ನನಗೆ ರಕ್ಷಣೆ. ಸೊ ಅವರ ನಾಮ ಮೇಲಾದ ನಾಮ. ಹಲ್ಲೆಲೂಯಾ. ಅವರ ನಾಮಕ್ಕೆ ಮಹಿಮೆ ಇದರಿಂದಾನೇ ಸಿಗಬೇಕು, ಬೇರೆ ಏನೂ ಇಲ್ಲ. ಸುಮ್ಮನೆ ಅವ್ರ ದೇವರು, ನನ್ನ ಆರಾಧನೆ ಅವ್ರಿಗೆ ಏನೂ ಮಾಡ್ತಾ ಇಲ್ಲ. ಅವ್ರಿಗೇನು ನನ್ನ ಆರಾಧನೆ ಇಟ್ಕೊಂಡೆ ಅವ್ರ ಜೀವಂತವಾಗಿರಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ನನ್ನ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಡಿಪೆಂಡೆನ್ಸಿ ಅಂದರೆ ನನ್ನ ಮೇಲೆ ಅವರು ಕಾಯ್ತಾ ಇಲ್ಲ ಯಾವಾಗ ಇವನು ಆರಾಧನೆ ಮಾಡ್ತಾನೆ. ಆದರೆ ನಮ್ಮ ಆರಾಧನೆಯನ್ನು ಅವ್ರು ಸ್ವೀಕರಿಸ್ಕೊಳ್ಳೋದಕ್ಕೆ ಕಾರಣ ಏನು? ಯಾಕಂದರೆ ಅವರ ನಾಮದ ಕೆಳಗಡೆ ನಾನು ಬರ್ತಾ ಇದ್ದೀವಿ. ಅವರ ಸ್ವಂತ ಮಕ್ಕಳಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ರಿಲೇಷನ್ಶಿಪ್ ಆ ಜಾಗದಲ್ಲಿ ಒಂದು ರೀತಿಯಾದ ಸಂಬಂಧ ಆ ಜಾಗದಲ್ಲಿ ಬೆಳೀತಾ ಇದೆ. ನಾನು ಹೇಳುವುದು ತುಂಬ ಕನ್ಫ್ಯೂಸಿಂಗ್ ಇದೆ ಅಂದರೆ ಇದನ್ನು ನಾವು ಏನು ಮಾಡೋಣ ಅಂದರೆ ಸಮ್ಮರೈಸ್ ಮಾಡಿ ಮುಗಿಸೋಣ. ಏನಂದರೆ ಇದನ್ನು ನಾವು ಅರ್ಥ ಮಾಡ್ಕೊಂಡು ಮುಗಿಸೋಣ. ಆರಂಭದಲ್ಲಿ ನಾವು ಏನು ನೋಡೋಕ್ಕೆ ಪ್ರಾರಂಭಿಸಿದ್ವಿ, ದೇವರು ಎಲ್ಲ ವಿಷಯದ ಮೇಲೆ ಕಂಟ್ರೋಲ್ ಆಗಿದ್ದಾರಾ ಇಲ್ವಾ ಅಂತ. ಅಧಿಕಾರ ದೇವ್ರಿಗೆ ಎಲ್ಲ ವಿಷಯದ ಮೇಲೆ ಇದೆಯಾ ಇಲ್ವಾ? ಇವಾಗ ನೀವು ನೋಡಬೇಕಾದ್ರೆ ಏನು ಅರ್ಥ ಆಯಿತು, ದೇವ್ರಿಗೆ ಎಲ್ಲ ವಿಷಯದ ಮೇಲೆ ಅಧಿಕಾರ ಇದ್ರೂ ಅವರು ಅವರ ಇಷ್ಟಕ್ಕೋಸ್ಕರ ಇದು ಯಾವುದನ್ನು ಮಾಡ್ತಾ ಇಲ್ಲ. ಪ್ರೀತಿ ಅನ್ನೋದೇನೆಂದರೆ ಬೇರೆಯವ್ರಿಗೋಸ್ಕರ ನಾನು ನನ್ನ ನಿರ್ಧಾರಗಳನ್ನು ಬಿಟ್ಟು ಕೊಡುವುದು. ದೇವರು ತನ್ನ ನಿರ್ಧಾರಗಳನ್ನು ತಗೊಳ್ತಾ ಇರುವುದು ಅವರ ನಾಮದ ಮಹಿಮೆಗೆ ಅನ್ನೋದಕ್ಕೆ ಅರ್ಥ ಏನಂದರೆ, ನಾನು ಪರಲೋಕ ರಾಜ್ಯವನ್ನು ಹೋಗಿ ಸೇರಬೇಕಂತಾನೆ ದೇವರು ಏನು ಮಾಡ್ತಾ ಇದ್ದಾರೆ, ಎಲ್ಲ ನಿರ್ಧಾರಗಳು ನನ್ನ ಜೀವನದಲ್ಲಿ ಅಲೋ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಂಗಿದ್ರೂ ನಿರ್ಧಾರಗಳನ್ನು ಲಾಸ್ಟ್ ಡಿಸಿಷನ್ ಯಾರ ಕೈಲಿದೆ ಅಂದರೆ ನನ್ನ ಕೈಲಿದೆ. ದೇವರು ಅದು ಕೊಡಬೇಕು ಅಂತ ಏನಿಲ್ಲ, ಆದ್ರೂ ದೇವರು ನನಗೇನು ಮಾಡ್ತಾಯಿದ್ದಾರೆ, ಕೊಡ್ತಾ ಇದ್ದಾರೆ. ನಮ್ಮ ನಿರ್ಧಾರಗಳನ್ನು ದೇವ್ರು ನಮ್ಮ ಕೈಯಲ್ಲಿ ಕೊಡ್ತಾ ಇದ್ದಾರೆ ಅನ್ನೋಕ್ಕೆ ಅರ್ಥ ಏನಂದರೆ, ನಾವು ಲಾಸ್ಟ್ ವೀಕ್ ನೋಡಿದ್ವಿ, ಆದಮ ಅವಳು ಏನು ಮಾಡ್ತಾನೆ, ಸ್ವಂತವಾಗಿ ಒಳ್ಳೆಯದೇನು ಕೆಟ್ಟದೇನು ಅಂತ ಹೇಳ್ತಾರೆ. ಆದರೆ ಇವಾಗ ನಮಗೆ 2 ಸ್ವರಗಳಿದೆ. ಒಂದು ಮಾಂಸ ಹೇಳುತ್ತೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ, ಇನ್ನೊಂದು ಪವಿತ್ರಾತ್ಮರು ಹೇಳ್ತಾರೆ ಇದು ಒಳ್ಳೆಯದು ಇದು ಕೆಟ್ಟದ್ದು. 2 ಒಂದಕ್ಕೊಂದು ಆಪೋಸಿಟ್ ಆಗಿರುತ್ತೆ. ಆವಾಗ ಲಾಸ್ಟಲ್ಲಿ ಡಿಸಿಷನ್ ತೊಗೊಳ್ಳೋದು ಯಾರ ಕೈಯಲ್ಲಿದೆ? ನನಗೆ. ಇವಾಗ ಎರಡು ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ, 2 ಕಡೆ ಭೂಮಿ ಇದೆ, ನೆಲ ಇದೆ, ಮಿಡಲಲ್ಲಿ ರಿವರ್ ಓಡ್ತಾ ಇದೆ, ರಿವರ್ ಮೇಲೆ ಬ್ರಿಡ್ಜ್ ಇದೆ. ಇವಾಗ ಬ್ರಿಡ್ಜನ್ನು ನಾನು ಆ ಕಡೆ ಹೋಗಿ ಸೇರಬೇಕಂದ್ರೆ ಏನೇನು ದಾರಿ ಇದೆ? ಒಂದು, ನಾನು ಬ್ರಿಡ್ಜ್ ಮೇಲೆ ನಡ್ಕೊಂಡು ಯಾವುದೋ ಒಂದು ಮಾಡ್ಕೊಂಡು ಬ್ರಿಡ್ಜನ್ನು ದಾಟ್ಕೊಂಡು ಹೋಗಬೇಕು, ಇಲ್ಲ ನಾನು ಈಜೊಡ್ಕೊಂಡು ಬೋಟ್ ಹೊಡ್ಕೊಂಡು ಏನೋ ಮಾಡ್ಕೊಂಡು ಈ ಕಡೆಯಿಂದ ನೀರು ಮೇಲೆ ಹೋಗಬೇಕು ಅಥವಾ ನೆಲದ ಮೇಲೆ ಹೋಗಬೇಕು. ನಾನು ಹಾರಾಡಿಕೊಂಡು ಆ ಕಡೆ ಹೋಗ್ತೀನಿ ಅಂದರೆ ಆಗಲ್ಲ. ಸೊ ದೇವರು ನಮ್ಮ ಜೀವನದಲ್ಲಿ ನಮಗೆ ನಿರ್ಧಾರಗಳನ್ನು ಕೊಡುವಾಗ 2 ದಾರಿ, ಒಳ್ಳೆಯದು ಕೆಟ್ಟದ್ದು ಅಂತ ನಮ್ಮ ಜೀವನದಲ್ಲಿ ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ಆ ಒಳ್ಳೆಯದು ಕೆಟ್ಟದನ್ನು ನೀವು ಏನನ್ನು ನಿರ್ಧಾರವಾಗಿ ತಗೊಂಡ್ರು, ದೇವರು ನಿಮ್ಮನ್ನು ಆಲ್ರೆಡಿ ಆಯ್ದುಕೊಂಡಿರುವಂಥ ಕಾರಣದಿಂದ, ದೇವರು ನಿಮ್ಮನ್ನು ಆಲ್ರೆಡಿ ಚೂಸ್ ಮಾಡಿರ್ಕೊಂಡ ಕಾರಣದಿಂದಾನೇ ಕೊನೆಯಲ್ಲಿ ನಿಮ್ಮನ್ನು ಏನು ಮಾಡ್ತಾರೆ, ರಕ್ಷಿಸ್ತಾರೆ. ಹಲ್ಲೆಲೂಯಾ.
ಆದರೆ ನಿರ್ಧಾರಗಳನ್ನು ನೀವು ಯಾವಾಗ ಯಾವ ರೀತಿ ತಗೊಳ್ತೀರಾ ಅನ್ನೋದು ನಿಮ್ಮ ಮನಸ್ಸಿನ ಕೈಯಲ್ಲಿದೆ. ಯಾಕಂದರೆ ಮನುಷ್ಯರ ಮನಸ್ಸು ಏನಂತೆ ತುಂಬ ಕೇಳುಳ್ಳೋದು ಕೇಳಿಕೊಳ್ಳೋದ ವಿಷಯವಾಗಿದೆ, ಮೋಸಕರವಾದ ಒಂದು ವಿಷಯ ಆಗಿದೆ. ಅಲ್ಲೆಲೂಯ. ಇದೇ ಕಾರಣದಿಂದ ಏನು ಹೇಳ್ತಾರೆ ಅಂದರೆ ಮನುಷ್ಯರ ಮನಸ್ಸು ಏನಾಗಿದೆ ಅಂದರೆ ಸೆತ್ತೋಗಿದೆ ಅಂತೆ. ನಾವು ಪಾಪದ ದೆಸೆಯಿಂದ ನಮ್ಮ ಮನಸ್ಸು ಏನಾಗಿತ್ತು, ಸೆತ್ತೋಗಿತ್ತು. ಕೆಟ್ಟದನ್ನೇ ಮಾಡಬೇಕು ಅಂತ ನಮ್ಮ ಮನಸ್ಸು ಏನಾಗಿದೆ, ಬೆಳೀದೆ. ಎಫೆಷನ್ಸ್ 2ನೇ ಅಧ್ಯಾಯ. ಸೊ ಇದನ್ನು ಬಿಟ್ಟು ನಮ್ಮ ಮನಸ್ಸು ಚೇಂಜ್ ಆಗೋದಕ್ಕೆ ಕಾರಣ ಅಂದರೆ ಪವಿತ್ರಾತ್ಮರ ಸ್ವರ. ಅಲ್ಲೆಲೂಯ. ನಿಮ್ಮ ಮನಸ್ಸು ಬದಲಾವಣೆ ಆಗೋದಕ್ಕೆ ಮುಖ್ಯವಾದ ವಿಷಯ ಏನು ಬೇಕಂದರೆ ಪವಿತ್ರಾತ್ಮರ ಸ್ವರ ಇಲ್ಲದೆ ಹೋದರೆ ನಿಮ್ಮ ಮನಸ್ಸು ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನಾವು ವಾಕ್ಯಗಳನ್ನು ಕೇಳ್ತಾ ಇರೋದಕ್ಕೆ ಕಾರಣ, ಅಥವಾ ನಾವು ವಾಕ್ಯಗಳನ್ನು ಓದುವುದಕ್ಕೆ ಕಾರಣ, ಪ್ರಾರ್ಥನೆ ಮಾಡುವುದಕ್ಕೆ ಕಾರಣ ಪವಿತ್ರಾತ್ಮರ ಸ್ವರ ಆವಾಗಾದರೂ ನನ್ನ ಮನಸ್ಸನ್ನು ಏನು ಮಾಡುತ್ತೆ, ಬದಲಾವಣೆ ಮಾಡುತ್ತೆ. ಅಲ್ಲೆಲೂಯ. ನಾವು ಬೈಬಲ್ ಓದ್ತಾ ಇರೋದಕ್ಕೆ ಕಾರಣ ಅಷ್ಟೇ, ಪವಿತ್ರಾತ್ಮರ ಸ್ವರವನ್ನು ಕೇಳಿಸ್ಕೊಂಡು ನನ್ನ ಮನಸ್ಸು ಚೇಂಜ್ ಆಗಬೇಕು ಎಲ್ಲ ವಿಷಯದಲ್ಲೂ. ನಾವು ದೇವರ ಹತ್ರ ಎಲ್ಲ ನಿರ್ಧಾರಗಳನ್ನು ಕೇಳಿ ದೇವರೇ ನೀವು ತಗೊಳ್ಳಿ ಅಂತ ಹೇಳೋದಕ್ಕೆ ಕಾರಣ ಆವಾಗಾದರೂ ನಾನು ಕರೆಕ್ಟಾಗಿ ನಡೀತೇನೆ. ಆವಾಗಲೂ ಸಹ ಯೋಚನೆ ಮಾಡಿ ನೋಡಿ, ದೇವ್ರ ಹತ್ರ ಕೇಳ್ತೀರಾ, ಲಾಸ್ಟಲ್ಲಿ ಮಾಡಬೇಕಿರೋದು ಯಾರು, ನಾನು ನೀವೇ. ಸೊ ದೇವ್ರು ನಿಮ್ಮ ಜೀವನದಲ್ಲಿ ಕಷ್ಟವನ್ನು ಅಲೋ ಮಾಡಿದ್ದಾರೆ. ನಿಮಗೆ ಏನೋ ಒಂದು ಕಷ್ಟ, ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ, ಅನಾರೋಗ್ಯವನ್ನು ದೇವರು ಅಲೋ ಮಾಡಿದ್ದಾರೆ, ಸಾಲ ಏನೋ ಅಲೋ ಮಾಡಿದ್ದಾರೆ. ಅಂದರೆ ಅದರಲ್ಲೂ ಸಹ ಕೊನೆಯಲ್ಲಿ ದೇವರ ನಾಮ ಮಹಿಮೆ ಹೊಂದಬೇಕು. ಯಾಕಂದರೆ ಅವ್ರು ತಗೊಳ್ಳುವಂಥ ನಿರ್ಧಾರಗಳು ಸಹ ನಿಮಗೊಂದು ವೇಳೆ ತಕ್ಷಣ ಬಿಡುಗಡೆ ಸಿಗದೇ ಇರ್ಬೋದು. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಹಾಂ, ನಿಮಗೆ ಬೇಕಾದಂಥ ನಿರ್ಧಾರ ನಿಮಗೆ ಸಿಗದೇ ಇರ್ಬೋದು, ನಿಮ್ಗೆ ಬೇಕಾದಂಥ ಬಿಡುಗಡೆ ನಿಮಗೆ ಇಮ್ಮಿಡಿಯೇಟಾಗಿ ಸಿಗದೇ ಇರ್ಬೋದು. ಆದರೆ ದೇವರು ಆ ಒಂದು ಡಿಸಿಷನ್ ನಿಮಗೋಸ್ಕರ ತಗೊಳ್ಳುವಾಗಲೂ, ಇಲ್ಲ ನಾನು ನಿಮ್ಮನ್ನು ಗುಣಪಡಿಸಲ್ಲ ಅಂತ ದೇವರು ಹೇಳುವಾಗಲೂ ಸಹ ದೇವರು ಆ ಜಾಗದಲ್ಲಿ ಆ ಒಂದು ಪರ್ಟಿಕ್ಯುಲರ್ ನಿರ್ಧಾರವನ್ನು ನೀವು ಚೆನ್ನಾಗಿರಬೇಕು, ಎಲ್ಲೋ ನೀವು ಬೆಳಿಬೇಕು ಅಂತಲೇ ದೇವರು ತಗೊಳ್ತಾ ಇದ್ದಾರೆ. ಅಲ್ಲೆಲ್ಲೂ ಒಂದು ಗಂಡ ತನ್ನ ಹೆಂಡತಿಯ ಮೇಲೆ ಎಷ್ಟು ಪ್ರೀತಿ ಮಾಡಿದರೆ ಹೆಂಡತಿ ಎಲ್ಲವನ್ನೂ ಸಮರ್ಪಿಸಬೇಕು ಅಂತ ದೇವರು ವಾಕ್ಯದಲ್ಲಿದೆ. ಅದಕ್ಕೆ ಅರ್ಥ ಏನು, ಗಂಡ ಏನೇ ತೊಗೊಂಡ್ರು ನಾನು ಒಳ್ಳೆಯದಕ್ಕೋಸ್ಕರನೇ ಮಾಡ್ತಾನೆ. ಪೌಲಲ್ಲಿ ಇದ್ದಿದ್ದು ಅದೇ. ದೇವರು ನನಗೋಸ್ಕರ ಏನನ್ನ ಹೇಳಿದ್ರು, ದೇವ್ರು ಹೇಳ್ತಾರೆ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನು, ನನ್ನ ಒಳ್ಳೆಯದಕ್ಕೋಸ್ಕರ ದೇವ್ರು ಹೇಳ್ತಾರೆ ನನ್ನ ಕೃಪೆ ನಿನಗೆ ಸಾಕು. ಅಲ್ಲೆಲೂಯ. ದೇವರು ಮಾಡುವಂಥ ಪ್ರತಿಯೊಂದು ವಿಷಯನೂ ನನ್ನ ಒಳ್ಳೆಯದಕ್ಕೋಸ್ಕರ. ಅಲ್ಲೆಲೂಯ. ಅವರ ನಾಮದ ಮಹಿಮೆಗೋಸ್ಕರ ಅನ್ನುವಾಗಲೂ ಸಹ ಏನಾಗ್ತಾಯಿದೆ, ನಾನು ಆ ಜಾಗದಲ್ಲಿ ಹೋಗಿ ಸೇರಬೇಕು, ಅವರ ನಾಮದ ಕೆಳಗಡೆ ಬಂದು ಸೇರಬೇಕು ಅಂತ. ಯಾಕಂದರೆ ದೇವರ ಮಹಿಮೆಗೋಸ್ಕರ ಉಂಟು ಮಾಡಿರುವುದು ನಮ್ಮನ್ನು. ಅಲ್ಲೆಲೂಯ. ದೇವರ ನಾಮ ಮಹಿಮೆ ಹೊಂದಬೇಕಂದ್ರೆ ನಾನು ಆ ನಾಮದ ಕೆಳಗಡೆ ಸೇರದೆ ಹೋದರೆ ಅವ್ರ ನಾಮಕ್ಕೆ ಮಹಿಮೆ ಇಲ್ಲ. ನೀವು ಸ್ತುತಿ ಮಾಡೋದ ಮಹಿಮೆ ಅಲ್ಲ ಅವರಿಗೆ. ಚೆನ್ನಾಗಿ ಅರ್ಥ ಮಾಡಿ, ಇದು ಹೇಳಿ ಮುಗಿಸ್ಬಿಡ್ತೀನಿ. ನೀವು ದೇವರೇ ನಿಮಗೆ ಮಹಿಮೆ ಆಗಲಿ, ದೇವರೇ ನಿಮಗೆ ಸ್ತೋತ್ರ ಅಂತ ಹೇಳುವಾಗ ದೇವ್ರಿಗೆ ಮಹಿಮೆ ಆಗ್ತಾ ಇಲ್ಲ. ದೇವರ ನಾಮದ ಕೆಳಗಡೆ ನಾನು ನೀವು ಸೇರುವಾಗ ಅವರ ನಾಮದ ಮಹಿಮೆಗೆ ಸೇರ್ತಾ ಇದೆ. ಅಲ್ಲೆಲೂಯ. ಯಾಕಂದರೆ ಅವರ ನಾಮದ ಮಹಿಮೆಗಾಗಿ ತನ್ನ ಸ್ವಂತ ಕೈಗಳಿಂದ ನಮ್ಮನ್ನೇನು ಮಾಡಿದ್ರಂತೆ, ಸೃಷ್ಟಿ ಮಾಡಿದ್ರು. ಅಲ್ಲೆಲೂಯ. ಅವರಿಗೆ ಮಹಿಮೆ ಏನಂದರೆ ನೀವು ನಾವು. ಅಲ್ಲೆಲೂಯ. ಅವ್ರಿಗೆ ಮಹಿಮೆ ವಾಕ್ಯಗಳಲ್ಲ, ನಾವು ನೀವು ಏನಾಗಿದೆಯೋ ಅವರ ಮಹಿಮೆಯನ್ನು ತೋರಿಸ್ತಾ ಇದ್ದೀವಂತೆ. ಅಲ್ಲೆಲೂಯ. ನಾವು ಈ ಒಂದು ಯೂನಿವರ್ಸಲ್ಲಿ ಈ ಒಂದು ಇಷ್ಟು ಪ್ಲ್ಯಾನೆಟ್ಸ್ ಇದೆ, ಇಷ್ಟು ವಿಷಯಗಳಿದೆಯಲ್ಲ, ಇಲ್ಲೂ ಸಹ ಇಂಥ ಒಂದು ಮನುಷ್ಯರನ್ನು ಈ ರೀತಿಯಲ್ಲಿ ಯಾರು ಸೃಷ್ಟಿ ಮಾಡೇ ಇಲ್ಲ. ದೇವರು ತನ್ನ ಸ್ವಂತವಾಗಿ ಸಮಯ ತಗೊಂಡು ತನ್ನ ಸ್ವಂತ ಕೈಗಳಿಂದ ಸೃಷ್ಟಿ ಮಾಡಿರುವಂಥ ಒಂದೇ ಏನು ಹೇಳ್ತೀರಾ ಪ್ರಾಣಿ ಅಲ್ಲ, ಒಂದೇ ಜೀವ ಶ್ವಾಸ ಇರುವಂಥ ವಿಷಯ ನಾವೇ. ಅಲ್ಲೆಲೂಯ. ಅನಿಮಲ್ಸ್ನ ಉಂಟು ಮಾಡಬೇಕಾದ್ರೆ ದೇವರು ತನ್ನ ಸ್ವಂತ ಕೈಗಳಿಂದ ಉಂಟು ಮಾಡಿಲ್ಲ, ಅದಕ್ಕೆ ಆಟೋಮೆಟಿಕ್ಕಾಗಿ ಜೀವ ಬಂದ್ಬಿಡ್ತು. ಉಂಟು ಮಾಡುವಾಗಲೇ ನಮ್ಮನ್ನು ಉಂಟು ಮಾಡುವಾಗ ತನ್ನ ಸ್ವಂತ ಕೈಗಳಿಂದ ಪರ್ಸ್ನಲಾಗಿ ನಮ್ಮನ್ನು ಉಂಟು ಮಾಡಿದ. ಅಲ್ಲೆಲೂಯ. ಆ ಕಾರಣದಿಂದಾನೇ ನಾವೇನು ಹೇಳಿದೆ, ಅವರಿಗೆ ಮಹಿಮೆ ನಿಮ್ಮ ಅಲ್ಲೆಲೂಯ ಅಲ್ಲ, ನಿಮ್ಮ ಸ್ತೋತ್ರ ಅಲ್ಲ, ನಾನು ಅವರ ನಾಮದ ಕೆಳಗಡೆ ಸೇರುವಾಗ. ಅಲ್ಲೆಲೂಯ. ಯೇಸುಕ್ರಿಸ್ತ ನಾಮನಿಗೆ ಮಹಿಮೆ, ಯೇಸುಕ್ರಿಸ್ತ ನಾಮನಿಗೆ ಮಹಿಮೆ ಅಂತ ಹೇಳೋದಕ್ಕೆ ಅರ್ಥ ಏನಂದರೆ ನಾನು ಅವರ ಸಂತತಿಯಲ್ಲಿ ಸೇರುವಾಗ ಮಹಿಮೆ ಆಗ್ತಾಯಿದೆ. ಅಲ್ಲೆಲೂಯ. ಯಾಕೆಂದರೆ ನಾನು ಅವರ ಇಮೇಜಲ್ಲಿ ಯೇಸುಕ್ರಿಸ್ತನ ರೀತಿಯಲ್ಲಿ ನಾನು ಚೇಂಜ್ ಆಗ್ತಾಯಿದ್ದೆ, ಅವರ ಸ್ವರೂಪದಲ್ಲಿ ನಾನು ಚೇಂಜ್ ಆಗ್ತಾಯಿದ್ದೇನೆ. ಅಲ್ಲೆಲೂಯ. ಇದನ್ನೇ ಪೌಲು ಹೇಳ್ತಾರೆ ಏನಂತ, ನೀವು ಈ ಲೋಕದಲ್ಲಿ ಇರುವಾಗ ನೀವು ಅವರ ಸ್ವರೂಪದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಚೇಂಜ್ ಆಗ್ತಾಯಿದ್ದೀರ ಅಂತ, ಬದಲಾವಣೆ ಆಗ್ತಾಯಿದ್ದೀರ. ಅಲ್ಲೆಲೂಯ.
2 ಕೊರಿಂಥಿ 5ನೇ ಅಧ್ಯಾಯ ಮನೇಲಿ ಹೋಗಿ ಓದಿ ನೋಡಿ. ಅದರಲ್ಲಿ ಇದನ್ನೇ ಹೇಳ್ತಾರೆ, ಈ ಒಂದು ಮಾಂಸ ಇವತ್ತು ಬಿಟ್ಟು ಹೋಗ್ಬಿಡುತ್ತೆ, ದೇವರು ಯೇಸು ಕ್ರಿಸ್ತುವಿನ ರೀತಿಯಲ್ಲೇ ನಿಮ್ಮ ಮಾಂಸವನ್ನು ಏನು ಮಾಡ್ತಾರೆ ಅಂತ ಚೇಂಜ್ ಮಾಡ್ತಾರೆ ಅಂತ. ಹಲ್ಲೆಲೂಯಾ. ಇದೆಲ್ಲ ನಾನು ಹೇಳೋದಕ್ಕೆ ಕಾರಣ, ದೇವರ ನಾಮದ ಮಹಿಮೆ ಎಲ್ಲಿಂದ ಬರ್ತಾ ಇದೆ ಅಂದರೆ ನಾನು ಅವರ ರೀತಿಯಲ್ಲಿ ಚೇಂಜ್ ಆಗುವಾಗ ಅವ್ರಿಗೆ ಮಹಿಮೆ. ಹಲ್ಲೆಲೂಯಾ. ಯಾಕಂದರೆ ಅವರ ಮಹಿಮೆಯನ್ನು ಪ್ರಕಟಿಸುವಂಥ ಜನರು ನಾವು. ಇವಾಗ ಆಬ್ರಹಾಮನ ಸಹ ಇದನ್ನೇ ಹೇಳಿ ಮುಗಿಸ್ತಾರೆ ನೋಡಿ. ಆಬ್ರಹಾಮನ ಏನಂತ ಹೇಳ್ತಾರೆ ಅಂದರೆ, ದೇವರೇ ನನಗೆಲ್ಲ ವಿಷಯಗಳಿದೆ, ನನಗೇನಿಲ್ಲ ಅಂದರೆ ಒಂದು ಮಗು ಇಲ್ಲ, ಸಂತತಿ ಇಲ್ಲ. ಯಾಕಂದರೆ ಆಬ್ರಹಾಮನ ಹೆಸರು ಪ್ರಕಟಿಸುವುದು ಯಾವುದಂದರೆ ಅವನ ಮಗು ಈಸಾಕನು. ಹಲ್ಲೆಲೂಯಾ. ಆಬ್ರಹಾಮನು ಮಕ್ಕಳಿಲ್ಲದೆ ಸತ್ತೋಗಿದ್ರೆ ಅವನ ನಾಮ ಅಲ್ಲೇ ಮುಗಿದೋಯ್ತು. ಅದೇ ರೀತಿ ದೇವರ ನಾಮ ಕಂಟಿನ್ಯೂ ಆಗಬೇಕಂದ್ರೆ ನಾವು ಅವರ ಸಂತತಿಯಲ್ಲಿ ಸೇರಿದುವಾಗಲೇ ಅವರಿಗೆ ಮಹಿಮೆ. ಹಲ್ಲೆಲೂಯಾ. ಓಕೆ, ನಾನು ಪ್ರಾರ್ಥನೆ ಮಾಡೋಣ. ಇದು ಹೇಳಕ್ಕೆ ಹೋದರೆ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾ ಕಾಲವಿದೆಯಪ್ಪ. ಇವತ್ತು ನಾವು ಹೋಗದಿರುವಂಥ ಕೇಳಿರುವಂಥ ವಾಕ್ಯಗಳು ಸ್ವಲ್ಪ ಕಷ್ಟವಾಗಿದ್ರೂ ಅದು ಅರ್ಥ ಆಗುವಂಥ ರೀತಿಯಲ್ಲಿ ನೀವು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು 2-3 ಸತಿ ಕೇಳುವಾಗ ಅದರಿಂದ ಬರುವಂಥ ಅರ್ಥವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ದೇವರೇ, ನಿಮಗೆಲ್ಲ ವಿಷಯಗಳ ಮೇಲೆ ಅಧಿಕಾರ ಇದೆ, ಹೌದು. ಆದರೆ ನೀವು ತಗೊಳ್ಳುವಂಥ ಪ್ರತಿಯೊಂದು ನಿರ್ಧಾರವು ನಮ್ಮನ್ನು ಆಲ್ರೆಡಿ ನೀವು ಆಯ್ದುಕೊಂಡಿದ್ರೆ ಅದಕ್ಕಾಗಿ ಸ್ತೋತ್ರ. ನೀವು ಪ್ರತಿಯೊಂದು ನಿರ್ಧಾರವು ನಾನು ರಕ್ಷಣೆ ಒಂದು ನಿಮ್ಮ ನಾಮದ ಕೆಳಗಡೆ ನಿಮ್ಮ ಸ್ವರೂಪದ ರೀತಿಯಲ್ಲಿ ಮಾರ್ಪಡಬೇಕು ಅಂತ ಮಾಡ್ತಾ ಇದ್ದೀರ, ಅದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮ ನಿರ್ಧಾರಗಳು ನನ್ನ ಒಳ್ಳೆಯದಕ್ಕೋಸ್ಕರ, ಅದಕ್ಕಾಗಿ ಸ್ತೋತ್ರ. ಯಾಕಂದರೆ ದೇವರೇ, ನಾವು ನಿಮ್ಮ ಸ್ವರೂಪವಾಗಿ ಮಾರ್ಪಡದೆ ಹೋದರೆ, ನಿಮ್ಮ ರೀತಿಯಲ್ಲಿ ನಮ್ಮ ಜೀವನ ಮಾಡದೆ ಹೋದರೆ ನಮ್ಮ ಜೀವನ ಸಂಪೂರ್ಣ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಲೋಕದಲ್ಲಿ ಏನು ಬೇಕಾದರೂ ಸಂಪಾದನೆ ಮಾಡ್ಕೊಬೋದು ದೇವರೇ. ಹಣಕಾಸಾಗಿರಲಿ, ಬಂಧುಗಳಾಗಿರಲಿ, ನಾವು ಏನು ಬೇಕೋ ನಾವು ಸಂಪಾದನೆ ಮಾಡಿ ಸಂತೋಷವಾಗಿರ್ಬೋದು. ಆದರೆ ಕೊನೆಯಲ್ಲಿ ನಿಮ್ಮ ಸ್ವರೂಪವಾಗಿ ನಾನು ಬದಲಾವಣೆ ಆಗದೆ ಹೋಗಿದ್ದರೆ, ನಿಮ್ಮ ರೀತಿಯಲ್ಲಿ ಯೇಸು ಕ್ರಿಸ್ತುವಿನ ರೀತಿಯಲ್ಲಿ ನಾನು ಚೇಂಜ್ ಆಗಿ ಹೋಗಿ ನಿಮ್ಮ ನಾಮದ ಕೆಳಗಡೆ ನಾನು ನಾವೆಲ್ಲ ಸೇರಿಕೊಂಡಿಲ್ಲ ಅಂದರೆ ಈ ಜೀವನ ಯಾವುದಕ್ಕೂ ಉಪಯೋಗ ಇಲ್ಲ. ಯಾಕೆಂದರೆ ನಾನು ಸಂಪೂರ್ಣ ಹೊಂದಿಲ್ಲ. ಈ ಮೆಟೀರಿಯಲ್ ಥಿಂಗ್ಸ್, ಈ ಲೋಕದ ವಿಷಯಗಳು ನನ್ನನ್ನು ಸಂಪೂರ್ಣಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ ದೇವರೇ. ಯೇಸು ಕ್ರಿಸ್ತುವಿನ ರೀತಿಯಲ್ಲಿ ನಾನು ಮಾರ್ಪಡುವುದೇ, ಪವಿತ್ರಾತ್ಮರೇ ನಮ್ಮನ್ನು ಸಂಪೂರ್ಣಗೊಳಿಸ್ತಾರೆ. ಅದಕ್ಕಾಗಿ ಸ್ತೋತ್ರ. ಯಾಕಂದರೆ ನಮ್ಮನ್ನು ಉಂಟು ಮಾಡುವಾಗಲೇ ನೀವು ಉಂಟು ಮಾಡಿದ್ರು ಪವಿತ್ರಾತ್ಮರ ಜೊತೆಯಲ್ಲಿ, ಅದಕ್ಕಾಗಿ ಸ್ತೋತ್ರ. ನಾವು ಪಾಪ ಮಾಡಿ ಪವಿತ್ರಾತ್ಮರನ್ನು ನಿಮ್ಮ ಸ್ವರವನ್ನು ನಾವು ಕಳೆದುಕೊಂಡಿದ್ವಿ. ಆದರೆ ಲೋಕದಿಂದ ನಮ್ಮನ್ನು ನೀವಪ್ಪ ಎಬ್ಬಿಸಿ ನಮಗೆ ತಿರುಗಿ ನೀವಪ್ಪ ಸ್ತೋತ್ರ ಜೀವವನ್ನು ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಜೊತೆ ಇದು ನಡೆಸ್ಕೊಡಿ. ಈ ಒಂದು ಎಲ್ಲ ವಿಷಯಗಳನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮರ ಪ್ರಸನ್ನತೆ ಮೇಲೆ ನಡೆಸಲಿ. ಇಂದು ಎಂದು ಮಾಡದಿರೋಂಥ ದೇವರ ಆಶೀರ್ವದಿಸಿ. ನಮ್ಮೆಲ್ಲರ ಕೋರಿಕೆಗಳು ನಿಮಗೆ ತಿಳಿದಿದೆ. ಸರಿಯಾದ ಸಮಯದಲ್ಲಿ ನೀವು ಅದಕ್ಕೆ ಸದುತ್ತರವನ್ನು ದಯಪಾಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಪವಿತ್ರಾತ್ಮರ ಅನ್ಯೂನ್ಯತೆ, ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದು ನೀವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇವತ್ತು ನಾವು ಓದ್ಕೊಂಡಿದ್ದ ವಾಕ್ಯವನ್ನು ನೀವು ಇನ್ನೂ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್.